ಮಲೆ ಮಹದೇಶ್ವರ ಸ್ವಾಮಿ ಹುಟ್ಟಿದ ಕಥೆಯಲ್ಲಿ ಸ್ವಾಮಿ ಹುಟ್ಟಿ ದುಷ್ಟಶಕ್ತಿಯನ್ನು ಯಾವ ರೀತಿ ಸಂಪೂರ್ಣ ನಾಶ ಮಾಡಿದ ಎಂಬ ಕಥೆಯನ್ನು ಇಲ್ಲಿ ಶ್ರವಣನ ಸಂಹಾರ ಎಂಬ ಮತ್ತೊಂದು ಕ್ಯಾಸೆಟ್ ಮೂಲಕ ಸ್ವಾಮಿಯ ಪೂರ್ಣ ಪರಿಚಯವನ್ನು ಇಲ್ಲಿ ಮಾಡಿಸುತ್ತಿದ್ದಾರೆ. ಇದರ ಗಾಯಕರು ಟಿ ಮಹದೇವ್ ಮತ್ತು ಸಂಗಡಿಗರು, ಬೆಂಗಳೂರು. ಕೇಳಿ ಶ್ರವಣನ ಸಂಹಾರ. ಲಕ್ಷ್ಮೀ ರಮಣ ಗೋವಿಂದ ನಮ್ಮ ಮಲಮಾದೇಶ್ವರನ ಪಾದಕ ಗೋವಿಂದ. ಶಿವನೇ ಮೊದಲಾಗಿ ಶಿವನವೇನು ನನ್ನ ಗಜಮುಖದ ಗಣನಾಯಕನ ಮುತ್ತುಳ್ಳು ಗಣ ವಿದ್ಯಕ ದೊಡ್ಡರು ಮುತ್ತು ಕುಮಾರ ವಿದ್ಯೆ ಪಾಲಿಸು ಬಾಲರಿಗೆ ಮಾಲಿಂಗದ ರೂಪು ಸಂಗಮೇಶ್ವರ ಮಾದೇವ ಶಿವಾನು ಶಂಕರ ಮಾದೇವ ವರಗಳ ಕರಣಿಸು ಗುರುವೇ ಜಂಗುಮರ ಪ್ರಿಯ ಮಾದೇವ. ಗುರುವೇ ಎಂದು ಕಂಡೆ ಸರಗೂರಲ್ಲಿ ನನ್ನ ಗಂಧದ ಬಟ್ಟಿನ ಮಹಾದೇವನ ಬಟ್ಟಿನ ಮಹಾದೇವನ ಗಂಧಾದ ಬಟ್ಟಿನ ಮಹಾದೇವನ ಅಂದಲ್ಲಿ ಕಂಡೆ ಸರಗುರು ಬೀದಿಲಿ ಚಂದ್ರದ ಬಟ್ಟಿನ ಮಹಾದೇವನ ಮೈ ಮಾಲಿಂಗದ ರೂಪು ಸಂಗಮೇಶ್ವರ ಮಾದೇವ ಶಿವಾನು ಶಂಕರ ಮಾದೇವ. ಲಿಂಗದ ವರಗಳ ಕರುಣಿಸು ಗುರುವೇ ಜಂಗುಮರ ಪ್ರಿಯ ಮಾದೇವ. ಎಂದೆಂದಿಲ್ಲದ ತಾವರ ಕಮಲವು ಹಿಂದೇನಿರುವುದು ಕೊಳದೊಳಗೆ ಕೊಳದೊಳಗೆ ಹಿಂದೇನಿರುವುದು ಕೊಳದೊಳಗೆ ಒಮ್ಮಗೊಂಡ ಪರಶಿವನ ಪೂಜೆಗೆ ಕೊಂಡು ಹೋದರು ಕಮಲಗಳ ಮೈ ಮಾಲಿಂಗದ ರೂಪು ಸಂಗಮೇಶ್ವರ ಮಾದೇವ ಶಿವಾನು ಶಂಕರ ಮಾದೇವ. ನಡವರಗಳ ಕರುಣಿಸು ಗುರುವೇ ಜಂಗುಮರ ಪ್ರಿಯ ಮಾದೇವ. ಆದಿಯ ಮಾನೆಯವಳೆ ಪಾದ ದುಂಗೋರುದವಳೆ ಪಾದ ದುಂಗುರುದವಳೆ ಪಾದ ದುಂಗುರುದವಳೆ ಪಾದ ದುಂಗುರುದವಳೆ ಗೋದಂಬೆ ಸೀರೆ ನರೆಯೋಳ ಬಾಲರಿಗಕ್ಷರವ ಮಾತೆ ಬರೆದೋ ಮಾಲಿಯಲ್ಲಿ ರುದ್ರ ಮೇರೆವಾ ಚಂದವಾ ನೋಡಿ ನಮ್ಮ ಶಿವನ ಮಾಲೆಯಲ್ಲಿ ಮಹಾದೇವ ಬರುವ ಚಂದವಾ ನೋಡಿ ನಮ್ಮ ಶಿವನ ನನ್ನ ಸ್ವಾಮಿ ಮಾತಗ ಮರದೇವರು ನೀತಿಗ ಲಿಂಗವಂತ ದುಡಕ ದುಂಡುಳ ಮಾದೇವ ಚಂದಿಕ ಚಂದ್ರಶೇಖರ ಮೂರ್ತಿ ಕಲಿಯುಗದ ಒಳಗೆ ನನ್ನ ಸ್ವಾಮಿಯವರು ಮಾದೇವನಾಗಬೇಕು, ಕಲಿಯನ್ನು ಕಟ್ಟಾಳಬೇಕು, ಕಲಿಯುಗದಲ್ಲಿ ಲೋಕ ಕಲ್ಯಾಣ ಮಾಡಬೇಕು ಅನ್ನತ ಹೇಳಿ ನನ್ನ ಸ್ವಾಮಿ ಮಾದೇವ ಏಕಾಂಗಿ ವಸ್ತು ಏಳು ಮಲೆ ಎತ್ತಯ್ಯ. ಈ ಕಡೆ ನೋಡಪ್ಪ ಬಂಕಾಪುರಿ ಅಂತ ಒಂದು ಪಟ್ಟಣದಲ್ಲಿ ಅರಾಗರ ಶಿವನೇ ದಿದಿಂಬಿ ಅಂತ ರಾಕ್ಷಾಸಿ ಆಗಬೇಕಂತವಳು. ಆದರೆ ಬಂಕಾಪುರಿ ಪಟ್ಟಣದಲ್ಲಿ ಅರಮನೆಯನ್ನ ಕಟ್ಟಿಕೊಂಡು ಅವಳು ಆನಂದವಾಗಿ ಕಾಲ ಕಳಿತವಳೆ ರಾಕ್ಷಾಸಿ. ನೋಡಿ ನಮ್ಮ ಶಿವನ ಮಾಲಿಯಲ್ಲಿ ಕಿಡು ಗಣ್ಣನದುವ ಚಂದವಾ ಮಾದೇವ ಮಾಡಿ ಬೇಡಿ ಶಿವನ ಶಂಭೋ ಆನಂದವಾಗಿ ದಿದಿಂಬಿಂತ ರಾಕ್ಷಾಸಿಮ್ಮಯ್ಯ ಕಾಲಾಣೆಗಳನ್ನು ಕಳೆಯುತ್ತಿದ್ದಾರೆ. ಇಲ್ಲಿ ಬಂಕಾಪುರಿ ಪಟ್ಟಣದಲ್ಲಿ ಕಾಲವನ್ನು ಕಳೆಯುವಾಗ ಇದೇ ರೀತಿಯಾಗಿ ಅನೇಕ ಕಾಲವನ್ನು ಕಳೆದಿದ್ದಾರೆ. ಒಂದಾನಂದನ ಯೋಚನೆ ಮಾಡಿದ್ರು, ಅಯ್ಯೋ ಪರಮಾತ್ಮ, ಈ ಬಂಕಾಪುರಿ ಅರಮನೆಯ ಪಟ್ಟಕ್ಕೆ ತಕ್ಕಂತ ಪಟ್ಟವನ್ನ ಕಟ್ಟಿ ಆಳುವಂತ ದೊರೆಯ ಇಲ್ಲವಲ್ಲ, ಏನು ಮಾಡದ ಗುರುವೇ?
ನಾನು ಒಬ್ಬಳೆ ಕಾಲ ಕಳಿಬೇಕಲ್ಲ ಈ ಬಂಕಾಪುರಿ ಒಳಗೇನು ಕೇಳಿ ಆ ದಿನಿಮಿಂತ ರಾಕ್ಷಾಸಿ ಆಗಿರ್ತಕ್ಕಂಥವಳು ಒಂದು ಆನಂದ ಅರಮನೆ ಒಳಗೆ ಕೂತಕೊಂಡು ತಾಯಿ ಯೋಚನೆ ಮಾಡ್ತಾ ಕುಂತವಳ್ಳೆ ನೋಡಿ ನಮ್ಮ ಶಿವನ ಅರಾಗರ ಪರಮಾತ್ಮ ಬಹಳ ಘೋರವಾದ ಯೋಚನೆ ಮಾಡುವಾಗ ಆವಾಗ ತಾಯಿಗೆ ಆ ದಿದಿಮಿಂತ ರಾಕ್ಷಸಿಗೆ ಯಾವ ರೀತಿಯಾಗಿ ಮನಸ್ಸಜ್ಜಲವಾಗ್ತಾ ಇದೆ. ಹೌದಬಹುದು ಗುರುದೇವ, ಆ ಪಾರ್ವತಿ ವಲ್ಲಭ ಪರಮೇಶ್ವರನ ಮೆಚ್ಚಿಸಿ ನಾನು ನನ್ನ ಬಂಕಾಪುರಿ ಬಣ್ಣದ ಅರಮನೆಗೆ ಪಟ್ಟತಕ್ಕಂತ ಓರ್ವ ಗಂಡ ಮಗನ ಪಡಿಬೇಕು ಅಂತ ಹೇಳಿ ಯಾರು ದಿದಿಮಿಂದ ರಾಕ್ಷಸಿ ಎಲ್ಲಿಗೆ ಬತ್ತಿದ್ದಾರೆ? ಬಂಕಾಪುರಿ ಬಣ್ಣ ಅರಮನೆಯನ್ನು ಬಿಟ್ಟು ಅರದಾರಿಗೆ ಬಂದು ಅಡಿವೆ ಅರಣ್ಯದಲ್ಲಿ ಆ ಪರಮೇಶ್ವರನ ಕುರಿತು ತಪಸ್ಸುಗಳನ್ನು ಮಾಡಬೇಕು ಅಂತ ಹೇಳಿ ಆ ದಿನಿಮಿಂತ ರಾಕ್ಷಸಿ ಆಗಿರ್ತಕ್ಕಂಥವಳು ಯಾವ ರೀತಿಯಾಗಿ ತಪಸ್ಸನ್ನು ಕೈತಿದ್ದಾಳೆ ಅಂತ ಹೇಳಿದರೆ ಪರಮಾತ್ಮ ಮರಳ ಗುಡ್ಡೆಯನ್ನು ಮಾಡಿಕೊಂಡು ಮಾತಾಯಿ ಮರಳ ಗುಡ್ಡೆ ಮ್ಯಾಲೆ ಇಂಬೆಣ್ಣೆ ಮಡಗಿದ್ದಾಳೆ. ಇಂಬೆಣ್ಣೆಗೆ ಪರಮಾತ್ಮ 2 ಸೂಚನೆ ನೆಟ್ಟಿದ್ದಾಳೆ. ಸೂಜಿಗೆ ಮೇಲೆ ಪರಮಾತ್ಮ ತನ್ನ 2 ನೇತ್ರವನ್ನು ಊರಕಂಡು ಶಿರವನ್ನ ಕೀಳಕ ಮಾಡಿ ತನ್ನ ಶಿರಪಾದ ಮೇಲಕ ಮಾಡಿ ಆ ದಿವ್ಯಾದ ರಾಕ್ಷಸಿ ಅಲ್ಲಿ ಅಘೋರವಾದ ತಪಸ್ಸ ಮಾಡುತ್ತವಳ್ಳೆ. ನೋಡಿ ನಮ್ಮ ಶಿವನ ಮಾಲಿಯಲ್ಲಿ ಮುಳುವಾನ ಮೆರವ ಚಂದವ ನೋಡಿ ನಮ್ಮ ಶಿವನ ರಾಗರಾವಾಗಲೀಗ ಅಘೋರವಾದ ತಪಸ್ಸನ್ನು ಮಾಡುವಾಗ ಯಮ್ಮ ಮಾಡುತ್ತಿದ್ದಾಳ ತಪಸ್ಸನ್ನ ಕೈಲಾಸ ಒಡ್ವಾಲಯದಲ್ಲಿ ಪಾರ್ವತಿ ಪರಮೇಶ್ವರ ಪರಮಾತ್ಮ ವಿಘ್ನೇಶ್ವರ ನಂದೀಶ್ವರ ಇದು ಅಲ್ಲದೆ ಭೃಂಗೇಶ್ವರ ಪರಮಾತ್ಮ ಮಹಾವಿಷ್ಣು ಬ್ರಹ್ಮದೇವ ಈ ತ್ರೈಮೂರ್ತಿಗಳೆಲ್ಲ ಸೇರಿಕೊಂಡು ಒಡ್ವಾಲಯದಲ್ಲಿ ಕೂತುಕೊಂಡು ಪರಮಾತ್ಮ ಅಲ್ಲಿ ನಾಟ್ಯವ ನೋಡ್ತಾ ಕೂತವರೇ ಜಗದೊಡೆಯ. ನೋಡಿ ನಮ್ಮ ಶಿವನ ಶಂಭೋ ಶಂಕರ ಪರಮಾತ್ಮ ನಂದೀಶ್ವರ ಭಗವಂತ ನಾಟ್ಯವನ್ನು ಮಾಡುತ್ತಿದ್ದಾನೆ. ಭೃಂಗೀಶ್ವರ ನಲಿತಿದ್ದಾನಂತೆ ಇಲ್ಲಿ ಕೈಲಾಸ ಒಡ್ವಾಲಯದಲ್ಲಿ ಪಾರ್ವತಿ ಪರಮೇಶ್ವರ ಎಲ್ಲರೂ ಕೂತುಕೊಂಡು ತ್ರೈಮೂರ್ತಿಗಳು ನಾಟ್ಯವನ್ನು ನೋಡುತ್ತಿದ್ದಾರೆ. ನಾಟ್ಯಗಳನ್ನು ನೋಡುವಾಗ ಈ ಅಮ್ಮ ಮಾಡುವಂತ ತಪಸ್ಸಾಗಿರ್ತಕ್ಕಂಥದ್ದು ಕೈಲಾಸಕರ ವಾಯುಗುರುವೇ ಬೆಂಕಿ ಜ್ವಾಲಿಯಾಗಿ ಪ್ರಜ್ವಲಿಸುವಂತ ಕಾಲದಲ್ಲಿ ಆಗ ಮುಕ್ಕಣ್ಣ ಮಲ್ಲಿಕರಾಜನ ಮೂರ್ತಿ ಜಗದೊಡೆಯನಾದ ಪರಮೇಶ್ವರ ನೋಡಿದ್ರು. ಯಾರಾಗಿರುವ ಇಂಥ ಘೋರವಾದ ತಪಸ್ಸು ಮಾಡ್ತಿದ್ದಾರಲ್ಲ, ನನ್ನ ಕೈಲಾಸೆ ತಪಸ್ಸರುವಾಗ್ತಾ ಇಲ್ಲ ನೋಡ್ಬೇಕು ಅಂತ ಹೇಳಿ ಮುಕ್ಕಣ್ಣ ಮಲ್ಲಪ್ಪ ಕೈಲಾಸನ ಬಿಟ್ಟು ಆ ಬಂಕಾಪುರಿ ಬಣ್ಣಗೆ ಬರ್ತಿದ್ದಾರೆ. ಜನ್ಮ ಅವತಾರದಲ್ಲಿ ಪರಮಾತ್ಮ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಶಂಕರ ಚೆಲ್ಲೇರೆ ಮಲ್ಲೆಗೆಯ ಗಿರಿಯ ಮೇಲೆ ಅಂದೋಳ್ಳ ಚಂದೋಳ್ಳ ಚಲವ ಪರಶಿವನ ಮೇಲೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಮಲ್ಲಪ್ಪ ಬರುವಾಗ ಅಲೆಲ್ಲ ಗಮಗರದ ಮಾಡಾದ ಗರುಕೆ ಗರೊಡೆದ ಪರಶಿವನೇ ಮಲ್ಲಿಗೆಯ ಗಿರಿಯ ಮೇಲೆ ಅಂದೋಳ್ಳ ಚಂದೋಳ್ಳ ಚೆಲುವ ಪರಶಿವನ ಮೇಲೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲಿಗೆಯ ಸಾಕ್ಷಾತ್ ಭಗವಂತ ಮುಕ್ಕಣ್ಣ ಮಲ್ಲಿಕರಾಜನ ಮೂರ್ತಿ ಕೈಲಾಸವನ್ನ ಬಿಟ್ಟು ಪರಮಾತ್ಮ ಬಂಕಾಪುರಿ ಪಟ್ಟಣದ
ಅಡವಿ ಅರಣ್ಯಕ್ಕೆ ಬಂದಿದ್ದಾರೆ ಶಂಕರ. ಬರುವಂತಹ ಕಾಲದಲ್ಲಿ ಈ ಅಮ್ಮ ಮಾಡುವಂತ ತಪಸ್ಸನ್ನು ನೋಡಿ ಸಾಕ್ಷಾತ್ ಭಗವಂತ ಜಗದೀಶ್ವರನಾಗಿರ್ತಕ್ಕಂಥವರು ಆ ಜಗದೊಡೆಯ ಬಂದು ನಿಂತ್ಕೊಂಡು ಹೇಳ್ತಿದ್ದಾರಂತೆ, ಯಾರಮ್ಮ ನೀನು? ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದನಿ ಕಣಮ್ಮಯ್ಯ, ನಿನ್ನ ತಪಸ ಬಿಡುವನು ತವರೇ ಜಗದೊಡೆಯ. ನೋಡಿ ನಮ್ಮ ಶಿವನ ಮಾಲಿಯೋ ಮೈಕಾರ ಬರುವ ಚಂದವ ಮಾಡಿ ಬೇಡ ಶಿವನ ಜಗದೊಡೆಯನ ಅಂತ ಮಲ್ಲಪ್ಪನವರು ನಿನ್ನ ತಪಸ್ಸನ್ನ ಬಿಡಿ ಅಂತ ಹೇಳಿದ್ದಾರೆ ಜಗದೊಡೆಯ. ಜಗದೀಶ್ವರ ಹೇಳುವಾಗ ಆವಾಗ ನೋಡಪ್ಪ ಈ ಅಮ್ಮ ಅಲ್ಲಿವರು ತಪಸ್ಸನೆ ಬಿಟ್ಟಿರೋದಿಲ್ಲ, ಆ ಜಗದೀಶ್ವರ ನೆನಕನ್ನು ತಪಸ್ಸನೆ ಮಾಡ್ತಿದ್ದಾಳೆ. ಯಾವಾಗ ಪರಮೇಶ್ವರ ಮತ್ತೊಂದು ಸಾರಿ ಬಿಡಮ್ಮ ನನ್ನ ತಪಸ್ಸನ ಅಂತ ಹೇಳಿದ್ರಂತೆ, ಆಗ ದಿಮಿಂತ ರಾಕ್ಷಾಸಿ ತನ್ನ ತಪಸ್ಸನ್ನು ಬಿಟ್ಟು ಶಿರಪಾದವನ್ನ ದರ ಮ್ಯಾಲ ಊರಿ ಶಿರಸವನ್ನ ಮೇಲೆ ಕೆತ್ತಿ ನಿಂತಿರುವಂತ ಜಗದೀಶ್ವರನನ್ನ ಅಲ್ಲಿ ಅಂತ ನೋಡವಳೆ. ನೋಡಿ ನಮ್ಮ ಶಿವನ ಮಾಲಿಯಲ್ಲಿ ಮಾಯ್ಕಾರ ಬರುವ ಚಂದವ ನೋಡಿ ನಮ್ಮ ಶಿವನ ಶಂಕರ ಪರಮಾತ್ಮ ಯಾವಾಗ ದಿಮಿಂತ ರಾಕ್ಷಾಶಮ್ಮಯ್ಯ ನನ್ನ ಸ್ವಾಮಿ ಜಗದೀಶ್ವರನನ್ನ ಎರಡು ನೇತ್ರ ಮುಟ್ಟು ಅಂತ ನೋಡಿದ್ರಂತೆ, ಯಾಕಮ್ಮ ತಪಸ್ಸನ ಮಾಡುತ್ತಾ ಇದೆಯಾ? ನೀನು ಮಾಡುವಂತಹ ತಪಸ್ಸು ನನ್ನ ಕೈಲಾಸಕರವಾಗುತ್ತಿದೆಯಲ್ಲ, ನನ್ನಿಂದ ಏನಾಗಬೇಕು ಹೇಳಮ್ಮ ಅಂತ ಕೇಳಿದ್ರು. ಆಗ ದಿವ್ಯಾದ ರಾಕ್ಷಾಸಿ ಸ್ವಾಮಿಯರಲ್ಲಿ ಕೇಳುತ್ತಿದ್ದಾರಂತೆ, ನೋಡಿ ಸ್ವಾಮಿ ಜಗದೀಶ್ವರ, ಈ ಬಂಗಾಪುರಿ ಬಣ್ಣದಲ್ಲಿ ಅರಮನೆ ಕಟ್ಟಿಕೊಂಡು ನಾನು ಒಬ್ಬಳೇ ಕಾಲವನ್ನು ಕಳೀತಾ ಇದ್ದೀನಿ, ಏನಾಗಬೇಕಮ್ಮ ಅಂದ್ರು. ನೋಡಿ ಸ್ವಾಮಿ, ನನ್ನ ಬಂಗಾಪುರಿ ಬಣ್ಣದ ಅರಮನೆಗೆ ಪಟ್ಟಕತಕ್ಕಂತ ಗಂಡ ಮಗನನ್ನ ನನಗೆ ವರವ ಕೊಟ್ಟೋಗಿ ಏನತ್ತವಳೆ. ನೋಡಿ ನಮ್ಮ ಶಿವನ ನನಗೆ ವರವನ್ನು ಕೊಟ್ಟೋಗಿ ಎಂದು ಕೇಳುವಾಗ ಆಗ ಜಗದೀಶ್ವರ ಅರೆಗಳನ್ನು ಎಚ್ಚರ ಮಾಡಿದ್ರು. ಪರಮೇಶ್ವರ ಅಂತೇಳಿ ನನ್ನ ಕೈಲಾಸಕ್ಕೆ ಮೊರೆಯನ್ನು ಒಕ್ಕಿ ನನ್ನ ನಿಂಬಿ ತಪಸ್ಸೆ ಮಾಡಿದ್ರ, ನನ್ನ ಭಕ್ತರ ಕಷ್ಟ ಕಾಯಬೇಕು ಅಂತ ಹೇಳಿ ಆಯ್ತಮ್ಮ ತಥಾಸ್ತು ಅಂದ್ರಂತೆ. ಗಂಡ ಮಗನ ಪರಮೆ ಕೊಡ್ತೀನಿ ಅಂತ ಹೇಳ್ಬಿಟ್ರಂತೆ. ಆವಾಗ ಭಗವಂತ ನೋಡಿ ಸ್ವಾಮಿ, ನಾನು ಕೊಡುವಂತ ಗಂಡ ಮಗನ ಯಾವ ರೀತಿ ಆಗಿರಬೇಕು ಅಂತ ಹೇಳಿದ್ರೆ, ಇವತ್ತಿನ ದಿನದಲ್ಲಿ ನನ್ನ ಗರ್ಭದಲ್ಲಿ ಜನವಾಗುವಂತ ಮಗನಿಗೆ ಈಗಿರುವಂತ ದೇವಾನ್ ದೇವ ಮಾನ್ಲಿ ಯಾರೆಂದು ಸಾವಿರಬಾರದು, ಕತ್ತಿ ಕಟ್ಟಾರಿ ಬಾಕು ಬಂದೂಕ ಮದ್ದು ಗುಂಡು ಯಾದಲು ಸಾವಿರಬಾರದು. ಇಷ್ಟೆಲ್ಲ ಜಗದೀಶ್ವರ ಹೇಳ್ತಾ ಇದ್ದೀನಿ ಕೇಳಿ ಸ್ವಾಮಿ. ಮಾರಿ ಮಷ್ಟಿ ದುರ್ಗಿರು ಚೌಡಿರು ಯಾರೆಂದು ಸಾವಿರಬಾರದು. ಆದ್ರೆ ಆ ಗಂಡ ಮಗನು ನನ್ನ ಬಂಗಾಪುರಿ ಬಣ್ಣದಲ್ಲಿ ಅರಮನೆಯ ಸ್ಥಾನ ಕಟ್ಟಿಕೊಂಡು ಅವನಿಗೆ ಅಚ್ಚಾಳ ರಾಜ್ಯ ಆಳಬೇಕು, ನನಗೆ ಅಂತವರವ ಕೊಟ್ಟೋಗಿ ಅಂತವಳೇ. ನೋಡಿ ನಮ್ಮ ಶಿವನ ಮಾಲಿಯಲ್ಲಿ ಮಾಡುವ ಬರುವ ಚಂದವ ಪರಮಾತ್ಮ ನನಗೆ ಅಂತ ಅವರ ಕೊಟ್ಟು ಎನ್ನುವಾಗ ಆ ಜಗದೀಶ್ವರ ಆಗ್ಲಿ ಕಣಮ್ಮ ಅಂತೇಳಿ ಆ ದಿನಿಮಿಂತ ರಾಕ್ಷಸಿಗೆ ನನ್ನ ಸ್ವಾಮಿ ಗಂಡು ಮಗನ ಸಂತಾನ ಕೊಟ್ಟು ಹಾರೈಸಿ ಆ ಜಗದೀಶ್ವರ ತಂದೆಯವರು ಅವರು ಕೈಲಾಸಿಗೆ ಹೊರಟವರೇ. ನೋಡಿ
ಶಿವನ ಎಲ್ಲಿದೆಯಪ್ಪ ಮಾಗುರುವೇ ಭಕ್ತ ನೋಡಯ್ಯ ಹೌದವದು ಒಪ್ಪೆ ದುಡದ ನೋಡ ದೊಂಡಳು ಮಾದೇನ ಶಂಭೋ ಶಂಕರ ಗುರುದೇವ ಆವಾಗಲೇ ಈಗ ನನ್ನ ಸ್ವಾಮಿ ಈ ಕಡೆ ವರ ಕೊಟ್ಟು ಕೈಲಾಸ ಹೋಗಿದ್ದಾರೆ ಜಗದೀಶ್ವರ, ಈ ಕಡೆ ಬಂಕಾಪುರಿ ಪಟ್ಟಣಕ್ಕೆ ತೆರಳಿದ್ದಾಳೆ ಯಾರು ದಿನಿಮ್ಯಂತ ರಾಕ್ಷಾಸಿ ಬಂದು ಗುರುವೇ ಅರಮನೆ ಆಸ್ಥಾನದಲ್ಲಿ ನೀವು ಕಾಲ ಕಳಿತಿದ್ದಾಳೆ. ಜಗದೀಶ್ವರ ಕೊಟ್ಟಿರುವಂತ ವರವಾಗಿರ್ತಕ್ಕಂಥದ್ದು 1 ಮಾಸ 2 ಮಾಸ 3 ಮಾಸ 4ನೇ ಮಾಸ 5 ಮಾಸ 6 ಮಾಸ ನಡೆದು ಈ ಪ್ರಕಾರವಾಗಿ ನವನಾರು 9 ಮಾಸ ತುಂಬಿದೆ ಗುರುವೇ. ಯಾರಿಗೆ? ದಿನಿಮ್ಯಂತ ರಾಕ್ಷಾಸಿಗೆ 9 ಮಾಸ ತುಂಬಿ 9 ದಿನಗಳ ಕಳೆದ ಮೇಲೆ ತುಂಬದಂತ ಶನಿವಾರ ಪುಣ್ಯ ಕಾಲದಲ್ಲಿ ಸೂರ್ಯ ಹುಟ್ಟಿ ಬರುವ ಹೊತ್ತಿನಲ್ಲಿ ಪರಮಾತ್ಮ ಆ ದಿನಿಂಬಿಯಂತಾಗ ಗರ್ಭದಲ್ಲಿ ಯಾವ ರೀತಿಯಾಗಿ ಪರಮಾತ್ಮ ಅಲ್ಲಿ ಗಂಡು ಮಗನ ಜನಸವನೇ ನೋಡಿ ನಮ್ಮ ಶಿವನ ಮಲಿಯಲ್ಲಿ ಮಾಯಕಾರ ಬರುವ ಚಂದ ಹೌದಯ್ಯ ನೋಡಿ ನಮ್ಮ ಶಿವನ ಶಂಭೋ ಶಂಕರ ಪರಮಾತ್ಮ ಯಾವಾಗಂತ ವರವನ್ನು ಕೊಟ್ಟರೋ ಪರಮೇಶ್ವರನ ವರದಿಂದ ಓರ್ವ ಗಂಡವನ ಜನವಾಗಿದ್ದಾನೆ. ತುಂಬದ ಶನಿವಾರ ದಿನಿಮಿಂತ ರಾಕ್ಷಾಸಿ ನೋಡಿದರು ಜನವಾಗಿರುವಂತಹ ಗಂಡು ಮಗನಿಗೆ ಜಗದೀಶ್ವರ ಕೊಟ್ಟಂತಹ ವರ ತುಂಬದ ಶನಿವಾರ ಜನವಾಗಿರೋ ಮಗನಿಗೆ ಶ್ರವಣ ದೊರೆಯನ್ನು ಹೇಳಿ ನಾಮಕರಣ ಮಾಡಿಕೊಂಡು ಇಲ್ಲಿ ಬಂಕಾಪುರಿ ಪಟ್ಟಣದಲ್ಲಿ ಅಲ್ಲಿ ಮಗನ ಸಾಕುತ್ತವಳೆ ಅತ್ತಾಚೆ ನೋಡಿ ನಮ್ಮ ಶಿವನ ಮಾಲಿಯಲ್ಲಿ ಒಲಿವಾಣನಾಗುವ ಚಂದವ ಮಾದಿವ ಮಾಡಿ ಬೇಡಿ ಶಿವನ ಶಂಭೋ ಶಂಕರ ಪರಮಾತ್ಮ ಈ ಕಡೆ ಭಗವಂತ ಆ ಓರ್ವ ಗಂಡವನ್ನು ಸಾಕುತ್ತಿದ್ದಾಳೆ. ಜಗದೀಶ ಕೊಟ್ಟಿರುವಂತಹ ವರವಾಗಿರುವಂತಹ ಶ್ರಾವಣಯ್ಯ ದಿನಕ್ಕವಾಗಲೇ ಚಮಕುತ್ತಿದ್ದಾನಂತೆ. ಆವಾಗ ಪರಮಾತ್ಮ ಇದೇ ರೀತಿಯಾಗಿ ಶ್ರವಣ ದೊರೆ 1 ವರ್ಷ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಇದೇ ರೀತಿಯಾಗಿ ಶ್ರವಣ ದೊರೆ ಪ್ರಯತ್ನ ಕಾಲ ಅಂದ್ರೆ ವಯಸ್ಸಿಗೆ ಬಂದ ಕಾಲಕ್ಕೆ ಆ ದಿನಿಮಿಂತ ರಾಕ್ಷಾಸಿ ಆ ಬಂಕಾಪುರಿ ಶ್ರವಣ ದೊರೆಗೆ ಈ ಬಂಕಾಪುರಿ ಪಟ್ಟಣದಲ್ಲಿ ಪರಮಾತ್ಮ ಸಿಂಹಾಸನವನ್ನ ಪಟ್ಟ ಕಟ್ಟಿ ನೀ ರಾಜ್ಯಾಳಪ್ಪ ಅಂತೇಳಿ ಆ ದಿನಿಮಿಂತ ರಾಕ್ಷಾಸಿ ಅಲ್ಲಿ ಮಗನಿಗೆ ಆಶೀರ್ವಾದ ಮಾಡವಳೆ. ಅತ್ತಾಚೆ ನೋಡಿ ನಮ್ಮ ಶಿವನ ರಾಗರ ಯಾವಾಗ ಆಶೀರ್ವಾದವನ್ನು ಮಾಡಿ ಆವಾಗ ಬಂಗಾಪುರಿ ಬಣದಲ್ಲಿ ಆ ಶ್ರವಣೇಶ್ವರನಾಗಿರ್ತಕ್ಕಂಥವನು ತಾಯಿ ಆದಿನಿಮಿಯನ್ನು ಸೇರಿಕೊಂಡು ಬಹಳ ಸಂತೋಷದಿಂದ ಕಾಲಗಳ ಕಂಡು ಯಾವಾಗ ರಾಜ್ಯಭಾರ ಮಾಡ್ತಿದ್ದಾನೆ. ಒಂದಾನಂದಿನ ಪರಮಾತ್ಮ ಹೀಗೆ ಕೆಲವು ಕಾಲವನ್ನು ಕಳೆದಿದ್ದಾನೆ. ಬಂಕಾಪುರಿ ಶ್ರವಣದೊರೆ ಕೂತ ನೋಡದ ಸಿಂಹಾಸನದಲ್ಲಿ ತಾಯಿ ಕೇಳುತ್ತಾ ಇದ್ದೀನಿ, ಕೇಳಮ್ಮ, ನನ್ನ ಜನ್ಮ ಕೊಟ್ಟಂತ ನನ್ನ ತಂದೆ ಯಾರಮ್ಮ, ನನ್ನ ತಂದೆ ಯಾರು ಅಂತ ಕೇಳುವಾಗ ದಿದಿಂಗ ರಾಕ್ಷಾಸಿ ಹೇಳ್ತಿದ್ದಾಳಂತೆ, ನೋಡಪ್ಪ ಶ್ರವಣೇಶ್ವರ, ನೀನು ಇವತ್ತಿನ ದಿನದಲ್ಲಿ ತಂದೆಯಿಂದ ಪಡೆದ ಮಗನಲ್ಲ ಕಣಪ್ಪ, ಮತ್ತೆ ಯಾವ ರೀತಿಯಾಗಿ ಪಡೆದಮ್ಮ. ನೋಡಪ್ಪ, ನಾನು ಹೋಗಿ ಅಗರ್ವ ತಪಸ್ಸು ಮಾಡಿದಿ, ನನ್ನ ತಪಸ್ಸನ್ನು ಮೆಚ್ಚಿಕೊಂಡು ಪರಮೇಶ್ವರ ಆ ಜಗದೊಡೆನಾದಿರ್ತಕ್ಕಂಥ ಜಗದೀಶ್ವರ ಬಂದಿದ್ರು ಕಣಪ್ಪ. ಆ ಜಗದೀಶನ ಪಾದ ಹಿಡ್ಕೊಂಡು ಬೇಡಿಕೊಂಡಿ ನನಗೆ ಮಗನ ಕೊಟ್ಟಿಸಿ ಹೋಗಿ ಸ್ವಾಮಿನ ಹೇಳಿ ಆ ಪಾರ್ವತಿ ವಲ್ಲಭ ಜಗದೀಶ್ವರ ನಿನ್ನ ಸಂತಾನ ಕೊಟ್ಟ ಕಣಪ್ಪ. ನಿನಗೆ ಯಾರಿಲ್ಲ ಕಣಯ್ಯ ತಂದೆ, ನನ್ನ ಗರ್ಭದಲ್ಲಿ ಸಂತಾನ ಕೊಟ್ಟಂತ ಜಗದೀಶ್ವರನ ತಂದೆ ಅಂತ ಹೇಳಿದ್ರು.
ಆಗ ಶ್ರವಣದವರು ಯೋಚನೆ ಮಾಡದಂತೆ ನಾನು ಒಬ್ಬನೇ ಕೂತಕೊಂಡು ಈ ಒಂಟಿ ಸಿಂಹಾಸನ ಕಾಲ ಕಳಿಬೇಕಲ್ಲ. ನಾನು ಹೋಗಿ ಪರಮಾತ್ಮ ನನ್ನ ತಾಯಿಗೆ ವರವನ್ನು ಕೊಟ್ಟಿದ್ದಾರಲ್ಲ, ಅದೇ ಪ್ರಕಾರ ನಾನು ಹೋಗಿ ವರ ಪಡ್ಕೊಂಡ್ ಬರಬೇಕು ಅಂತೇಳಿ ಭಗವಂತ ಆ ಬಂಕಾಪುರಿ ಶ್ರವಣೇಶ್ವರ ತಾಯಿಗೆ ಹೇಳಬಿಟ್ಟ, ಗುರುವೇ ಬಂಕಾಪುರಿ ಅರಮನೆಯನ್ನು ಬಿಟ್ಟು ಅವನು ಕೈಲಾಸಿಗೆ ಬತ್ತವನೇ ಅವನಯ್ಯ ನೋಡಿ ನಮ್ಮ ಶಿವನ ಮಲಿಯಲ್ಲಿ ಉಲಿವಾನನಲ್ಲುವ ಚಂದವಾ ಉಲಿವಾನದಯ್ಯ ನೋಡಿ ನಮ್ಮ ಶಿವನ ಶಂಭೋ ಶಂಕರ ಗುರುದೇವ ಕೈಲಾಸಕ್ಕೆ ಬಂದು ಶರಣ ಮಾಡದ ಒಡ್ಡಾದ ಕೂತಿರುವಂತ ಜಗದೀಶ್ವರ ಪಾರ್ವತಮ್ಮ ಇದ್ರಲ್ಲ ಎರಪ್ಪ ಶ್ರವಣದವರು ಅಂತ ಕೇಳಿದ್ರಂತೆ. ಸ್ವಾಮಿ ತಂದೆಯವರೇ, ನನ್ನ ತಾಯಿಯಾದ ದಿನಮಿಂತ ರಾಕ್ಷಾಸಿ ವರ ಕೊಟ್ಟರು ನೀವೇ ಅಲ್ವಾ? ಹೌದು ಶ್ರವಣದವರೇ, ಈಗ ನಾನು ನಿಮ್ಮ ಪಾದ ಹಿಡ್ಕೊಂಡು ನಾನು 3 ವರ ಬೇಡ್ತಾ ಇದ್ದೀನಿ. ಯಾವ ವರ ಅಂತ ಹೇಳಿದರೆ ಯಾವ ಬೇಕು ಹೇಳಪ್ಪ ಅಂದ್ರು. ಏನಿಲ್ಲ ಸ್ವಾಮಿ, ಬಂಕಾಪುರಿ ಬಣ್ಣದ ಅರಮನೆ ಕಟ್ಟಿಕೊಂಡು ಅನ್ಯವಾಗಿ ರಾಜ್ಯಭಾರ ಮಾಡ್ತಾ ಇದ್ದೀನಿ. ನನ್ನ ಒಂಟಿ ಸಿಂಹಾಸನ ಒಬ್ಬನೇ ಕೂತೀವನೇ, ಅದಕ್ಕೋಸ್ಕರವಾಗಿ ಏನು ಮಾಡ್ಬೇಕಪ್ಪ ಅಂದ್ರು. ಯಾರು? ಜಗದೀಶ್ವರ. ಏನು ಇಲ್ಲ ಸ್ವಾಮಿ, ಇಡೀ ಭೂಮಂಡಲವನ್ನ 3 ಮುಕ್ಕಾಲುಗಳು ನಾನು ಕಟ್ಟಾಳಬೇಕು. ಈ ಭೂಮಂಡಲದಲ್ಲಿರುವಂತ ದೇವಮಾರನೆಲ್ಲ ಮಾರಿ ಮಶ್ರು ದುರ್ಗಿ ಚೌಡರಿನೆಲ್ಲ ನನ್ನ ಕೈವಾಸ ಕೊಡಬೇಕು ಅನ್ನೋದು ಕೇಳ್ತವನೇ. ರಮಣಯ್ಯ ನೋಡಿ ನಮ್ಮ ಶಿವನ ಶಂಭೋ ಶಂಕರ ಗುರುದೇವ, ಇಡೀ ಭೂಮಣ್ಣದ ದೇವಮಾನ ನನ್ನ ಕೈವಾಸ ಕೊಡಬೇಕೆನ್ನುವಾಗ ಪರಮೇಶ್ವರ ಯೋಚನೆ ಮಾಡಿದರು. ಭಕ್ತರ ತಪಸ್ಸನ್ನು ಮೆಚ್ಚಿ ಹೂ ಅಂತ ಹೇಳಿದ ಮೇಲೆ ಅವ್ರು ಕೇಳದ ವರ ಕೊಡ್ಲೇಬೇಕು, ಅವ್ರು ಹೇಳದ ಮಾತು ನಾವು ಕೇಳಲೇಬೇಕು ಅಂತ ಹೇಳಿ ಜಗದೀಶ್ವರ ಆಗ್ಲಿಗಳಪ್ಪ ತಥಾಸ್ತು ಅಂದ್ಬಿಟ್ರು. ಕೈಲಾಸದಲ್ಲಿ ಮಹಾವಿಷ್ಣು ಕೂತ್ಕೊಂಡು ನೋಡ್ತಲಿದ್ದಾರಂತೆ. ಹಾಗಾಗಲ್ಲ ತಂದೆಯವರೇ, ನನಗೆ ಬರೀ ತಥಾಸ್ತು ಸಾಧ್ಯವಿಲ್ಲ, ನನಗೆ ತಾಮ್ರದ ಚಪ್ಪೊಡ ಬರದು, ದಾರಿಯನ್ನು ಕೊಡಬೇಕು ಅಂತ ಕೇಳಿದ್ರಂತೆ. ಯಾರೋ ಶ್ರವಣೇಶ್ವರ. ಆಗ್ಲೇನಂತ ಹೇಳಿ ಜಗದೀಶ್ವರ ತಾಮ್ರ ಚಪ್ಪೋಡನ ಬರೆದು ಶ್ರವಣದವರೆಗೆ ದಾರಿ ಏರುತ್ತಿದ್ದಾರೆ. ಅಷ್ಟು ಹೊತ್ತಿಗೆ ಮಹಾವಿಷ್ಣು ಓಡಿ ಬಂದ್ಬಿಟ್ರು. ಜಗದೊಡೆಯ ಪರಮೇಶ್ವರ ಹೇಳ್ತಾ ಇದ್ದೀನಿ ಕೇಳಪ್ಪ, ನೀನ ಬಂಕಾಪುರಿ ಬಣ ಶ್ರಾವಣದವರೆಗೆ ದಾರಿ ಏರಿ ಕೊಡ್ತಾ ಇದ್ಯಾ, ಇಡೀ ಭೂಮಂಡಲ ಕಟ್ಟಾಳ್ತೀನಿ ಅಂತ ಕೇಳ್ದ. ನೀನು ತಥಾಸ್ತು ಅಂತ ಹೇಳ್ಬಿಟ್ಟೆ. ನಮ್ಮನ್ನಾರ ಬಿಟ್ಟನೇನಪ್ಪ, ಆದರೂ ಆಗಲಿ ಹೇಳ್ತಾ ಇದ್ದೀನಿ ಕೇಳಪ್ಪ ಜಗದೀಶ್ವರ. ಕೊಟ್ಟವನು ಈಶ್ವರ ಮುಂದೆ ತಗೊಳ್ಳೋ ನಾರಾಯಣ ಎಂಬುದಾಗಿ ಕೊಡಪ್ಪ ಎಂಬುದಾಗಿ ಗುರುವೇ ತಾಮ್ರದ ಚಪ್ಪೋಡನ ಪರಮೇಶ್ವರ. ನೋಡು ಶ್ರವಣೇಶ್ವರ, ನನಗೆ ಕೊಡ್ತಾರವನು ಈಶ್ವರ, ಮುಂದೆ ತಗೊಳ್ಳೋನು ಶ್ರವಣೇಶ್ವರ ಅಂತ ಹೇಳಿ ಆವಾಗಲೀಗ ಪರಮಾತ್ಮ ಅವನು ದಾರಿ ಎರೆದು ಕೊಟ್ಟವರೇ. ನೋಡಿ ನಮ್ಮ ಶಿವನ ಶಂಭೋ ಯಾವಾಗ ಭಗವಂತ ಕೊಟ್ಟಂತ ಕಾಲದಲ್ಲಿ ಭಗವಂತ ಕೊಟ್ಟಂತ ವರವನ್ನು ಪಡ್ಕೊಂಡು ಆ ಶ್ರವಣೇಶ್ವರ ಕೈಲಾಸ ಬಿಟ್ಟು ಬಂಕಾಪುರಿಗೆ ಬಂದ್ಬಿಟ್ಟಿದ್ದಾನೆ. ಬಂಕಾಪುರಿಗೆ ಬಂದು ತನ್ನ ಅರಮನೆಯಲ್ಲಿದ್ದ ಆಳುಗಳನ್ನೆಲ್ಲ ಕರ್ಕೊಂಡು ಹೋಗಿ ಆ ದೂತರನ್ನೆಲ್ಲ ಕರ್ಕೊಂಡು ಹೋಗಿ ಊರ ಒಳಗಿರುವಂತ ದೇವಮಾರು ಮಾರಿ ಮಷ್ಟನೆಲ್ಲ ಹಿಡ್ಕೊಂಡು ಬಂದು ತನ್ನ ಕಾರಾಗೃಹದಲ್ಲಿ ಸೆರೆ ಇಟ್ಕೊಂಡು ಬಿಟ್ಟಿದ್ದಾನೆ. ಯಾರೋ ಶ್ರವಣೇಶ್ವರ. ನೋಡದ ಪರಮಾತ್ಮ ನನ್ನ ಸಿಂಹಾಸನ ಗತ್ತಬೇಕಾದ್ರೆ ಭಾರಿ ಕಷ್ಟವಾಯ್ತಾರೆ, ನನ್ನ ಸಿಂಹಾಸನ ಮೆಟ್ಲಾಗಬೇಕಲ್ಲ ಅಂತೇಳಿ ಯೋಚನೆ ಮಾಡ್ಕೊಂಡು ಸಿಂಹಾಸನಿಗೆ ಬಂಕಾಪುರಿ ಶ್ರವಣದಲ್ಲಿ ಏನು ಮೆಟ್ಲು ಮಾಡ್ಕೊಂಡಿದ್ದಾನೆಂದರೆ 9 ನವಗ್ರಹಗಳನ್ನು ಹಿಡ್ಕೊಂಡು ಬಂದು ತನ್ನ ಸಿಂಹಾಸನಕ್ಕೆ 9 ಮೆಟ್ಲು ಮಾಡಿಕೊಂಡು ಶ್ರವಣೇಶ್ವರ ಆನಂದವಾಗಿ ಇಷ್ಟೇ ಅಲ್ಲ, ಮಹಾವಿಷ್ಣು ಹಿಡ್ಕೊಂಡು ಬಂದು ಶಕನ ನೋಡಕ್ ಮಡಿಕೊಂಡಿದ್ದಾನೆ, ಬ್ರಹ್ಮದೇವನ ಪಂಚಾಂಗ ನೋಡಕ್ ಮಡಿಕೊಂಡಿದ್ದಾನೆ, ಇರುವಂತ ದೇವಮಾನ ಹಿಡ್ಕೊಂಡು ಬಂದುಬಿಟ್ಟ. ಮಾರಿ ಮಷ್ಟನ ಹಿಡ್ಕೊಂಡು ಬಂದು ದಿನ ಶ್ರವಣದವರ ಅರಮನೆ ಮುಂದೆ ರಜಾ ಹೊಡಿಬೇಕು, ರಂಗೋಲೆ ಬಿಡಬೇಕು. ಕಾಡು ನಸುನಾಲು ಕಾಡು ಎಮ್ಮೆ ಹಾಲು ಕಾಡು ಮೊಲದ ಹಾಲುಗಳನ್ನ ಕರ್ಕೊಂಡು ಬಂದು ಆ ಶ್ರವಣೇಶ್ವರನಿಗೆ ಹಾಲಭಿಷೇಕ ಮಾಡಬೇಕು.
ಈ ರೀತಿಯಾಗಿ ಎಚ್ಚಾಳದಲ್ಲಿ ಅವನು ರಾಜ್ಯವಾಳ್ತಾ ಕೂತವನೇ. ಅವನಯ್ಯ ನೋಡಿ ನಮ್ಮ ಶಿವನ ಶಂಭೋ ಎಚ್ಚಾಳದ ರಾಜ್ಯವನ್ನು ಆಳುವಾಗ ಹಾಗೆ ಸ್ವಲ್ಪ ದಿನ ಕಾಲ ಕಳೆದ ಮೇಲೆ ನೋಡಪ್ಪ ಶ್ರವಣೇಶ್ವರ, ಹುಟ್ಟೊತ್ತು ಶ್ರವಣದವರೆಗೆ ಕೆಟ್ಟ ಬುದ್ಧಿ ಏನ್ ಯೋಚನೆ ಮಾಡ್ತಿದ್ದಾನೆ. ಇಡೀ ಭೂಮಂಡಲ ಕಟ್ಟಾಳ್ತಾ ಇದ್ದೀನಿ, ಆ ಕೈಲಾಸನ ಯಾಕೆ ಬಿಡಬೇಕು? ಆ ಕೈಲಾಸನ 3 ಮುಕ್ಕಲ್ಲ ಕಟ್ಟಾಳದೆ ಸರಿ. ಪಾರ್ವತಿ ಪರಮೇಶ್ವರನ ಕರ್ಕೊಂಡ್ ನಾನು ಅವರುನುವೇ ಕಾರಾಗೃಹದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಶ್ರಾವಣದವರೇ ಬಂಕಾಪುರಿ ಅರಮನೆ ಬಿಟ್ಟು ಕೈಲಾಸಕ್ಕೆ ಬಂದಿದ್ದಾನಂತೆ. ನೋಡ್ರು ಜಗದೀಶ್ವರ, ಮತ್ತ್ಯಾಕೆ ಬಂದಪ್ಪ? ತಂದೆ ಜಗದೀಶ್ವರ, ಈ ನಿಮ್ಮ ಕೈಲಾಸನ ಕಟ್ಟಾಳಬೇಕು, ನೀವು ನನ್ನ ಕಾರಾಗೃಹಕ್ಕೆ ಬರಬೇಕು ಅಂತ ಹೇಳಿದ್ರಂತೆ. ಪಾರ್ವತಿ ಪರಮೇಶ್ವರ ಯೋಚನೆ ಮಾಡಿದ್ರು. ಆಹಾ, ನೋಡಿದ್ಯಾ ಪತಿದೇವ, ಈ ಶ್ರವಣದೊಳಗೆ ವರ ಕೊಟ್ಟು ಎಂತ ಕೆಟ್ಟ ಬುದ್ಧಿ ಮಾಡ್ಕೊಂಡು ನಮ್ಮನ್ನು ಕರಿತಿದ್ದಾನಲ್ಲ ಕಾರಾಗೃಹಕ್ಕೆ, ನಡೀರಿ ಸ್ವಾಮಿ ಹೋಗೋಣ ಅಂತ ಹೇಳಿ ಪಾರ್ವತಿ ಪರಮೇಶ್ವರ ಮಾತನಾಡಿಕೊಂಡು ಬರುವಾಗ ಜಗದೀಶ್ವರ ಯೋಚನೆ ಮಾಡಿದ್ರು. ಇವತ್ತಿನ ದಿನದಲ್ಲಿ ಇವನ ಕೇಳಿದ ವರ ನಾವು ಕೊಟ್ಟದಾಯ್ತು, ವರವನ್ನು ಕೊಟ್ಟು ನಾವು ಕೆಟ್ಟದ್ದು ಆಯಿತು. ಇವನನ್ನ ಕಲಿಯುಗದಲ್ಲಿ ಪರಮಾತ್ಮ ಇವನ ಹುಟ್ಟ ನಡಗಿಸಬೇಕಾದರೆ ಮಾಯಕಾರನ ಹುಟ್ಟಿಸಬೇಕು ಅಂತ ಹೇಳಿ ಜಗದೀಶ್ವರ ರುದ್ರಗೋಪನು ತಾಳಕಂಡು ಕೈಲಾಸ ಹುಟ್ಟೋರು ಕತ್ಲೆ ಆಗುತ್ತೆ ಅಂತ ಹೇಳಿ ತಮ್ಮ ಆತ್ಮದಲ್ಲಿ ವಂಚಿಸುವಂತ ಪರಂಜ್ಯೋತಿಯನ್ನು ತೆಗೆದು ಜಗದೀಶ್ವರ ಅವರು ಕೈಲಾಸದಲ್ಲಿ ಬಿಟ್ಟವರೇ. ನೋಡಿ ನಮ್ಮ ಶಿವನ ಕೈಲಾಸ ಒಳಗೆ ಬಿಟ್ಟು ಪರಮಾತ್ಮ ಪಾರ್ವತಿ ಪರಮೇಶ್ವರನ ಕಾರಾಗೃಹಕ್ಕೆ ಬಂದ್ಬಿಟ್ರಂತೆ. ಈ ಪರಂಜ್ಯೋತಿ ಆಗಿರ್ತಕ್ಕಂಥದ್ದು ನನ್ನ ಸ್ವಾಮಿ ಭಗವಂತ ಪರಮೇಶ್ವರನ ಹೃದಯದಲ್ಲಿ ಹುಟ್ಟದಂತ ಪರಂಜ್ಯೋತಿ ಕೈಲಾಸವನ್ನೆಲ್ಲ ಬೆಳಕು ಮಾಡಿಕೊಂಡು ಮೇಘ ಮುಗುಲನ್ನು ಸೇರಿಕೊಂಡು ಮೇಘ ಮುಗುಲ ತೊಟ್ಲ ಕಟ್ಟಿಕೊಂಡು ಮೂಳ ಸಂಚಾರ, ಪಡ ಸಂಚಾರ, ತೆಂಗಲ ಸಂಚಾರ, ಬಡಗಲ ಸಂಚಾರ, 4 ದಿಕ್ಕ ಸಂಚಾರ ಮಾಡಿಕೊಂಡು ಪರಂಜ್ಯೋತಿ ಆಗತಕ್ಕಂಥ ಯೋಚನೆ ಮಾಡದಂತೆ. ನಾನಿದೇ ರೀತಿ ಸಂಚಾರ ಮಾಡ್ತಾ ಇದ್ದರೆ ಭೂಲೋಕದಲ್ಲಿ ಕಲಿ ಕಟ್ಟಾಳಕ್ಕಾಗಲ್ಲ ಅಂತ ಹೇಳಿ ನನ್ನಯ್ಯ ಮಟ್ಟ ಮೊದಲಾಗಿ ಎಲ್ಲಿ ಹುಟ್ಟುತ್ತಿದ್ದಾರೆ ನನ್ನ ಸ್ವಾಮಿ ಯಗ್ಗಳ ದೇವನ ಕೋಟೆ ಮಗ್ಗ ಮರಳಿ ಸಂತೆ ಭೀಮನ ಕೊಲ್ಲಿ ಒಳಗ ನನ್ನಯ್ಯ ಹುಟ್ಟಾರ ಕಲೆ ಮೇಲೆ ಪಟ್ಟಣ ಬಿದ್ದು ಚಟ್ಟನ ಸಿಡದು ಪುಟ್ಟಲಿಂಗವಾಗಿ ನನ್ನಯ್ಯ ಅಲ್ಲಿ ಮಾಯ್ಕಾರನಾಗಿ ಉದ್ಭವವಾಗವನೇ. ನೋಡಿ ನಮ್ಮ ಶಿವನ ಅಲಿಯಲ್ಲಿ ನಾ ದೇವ ಬರುವ ಚಂದವ ನೋಡಿ ನಮ್ಮ ಶಿವನ ಮಲಿಯಲ್ಲಿ ಮಹಾದೇವ ಮೇರೇವ ಚಂದವ ನೋಡಿ ನಮ್ಮ ಶಿವನ ಮಾಲಿಯಲ್ಲಿ ಬರುವ ಚಂದವ ಮಹಾದೇವ ನೋಡಿ ನಮ್ಮ ಶಿವನ ಆರಾಗರ ನನ್ನ ಸ್ವಾಮಿ ಮಾಯಿಕಾರ ಪರಂಜ್ಯೋತಿ ಸ್ವರೂಪನಾಗಿ ಬಂದವರು ಭೀಮನ ಕೊಲ್ಲೆ ಮೊಟ್ಟ ಮೊದಲಾಗಿ ಹುಟ್ಟಿದ್ದಾರೆ. ಪುಟ್ಟಲಿಂಗವಾಗಿ ಹುಟ್ಟಿ ನನ್ನಯ್ಯ ಮೊಟ್ಟ ಮೊದಲಾಗಿ ಭೀಮನ ಕೊಲ್ಲಿ ಒಳಗೆ ಆಲಪ್ಪಗೌಡನ ಮನೆಯಲ್ಲಿ ಮೂಡಿ ಆಲಪ್ಪಗೌಡ ಒಕ್ಕಲು ಮಾಡಿಕೊಂಡು ಯಾರು ನನ್ನ ಸ್ವಾಮಿಯವರು ಇನ್ನು ನಾನು ಲೋಕಲ್ಯಾಣ ಮಾಡಬೇಕು ಅಂತ ಹೇಳಿ ಭೀಮನ ಕೊಲ್ಲಿನ ಬಿಟ್ಟು ನನ್ನಯ್ಯ ಅವರು ಮೇಘ ಮುಗಲ ಸೇರವರೇ. ನೋಡಿ ನಮ್ಮ ಶಿವನ ಮಲಿಯಲ್ಲಿ ಮಹಾರುದ್ರನಲುವ ಚಂದವ ಉಡಿವಾಣದಯ್ಯ ನೋಡಿ ನಮ್ಮ ಶಿವನ ಶಂಭೋ ನನ್ನ ಸ್ವಾಮಿ ಗುರುವು ಆದರೆ ಭೂಲೋಕದಲ್ಲಿ ಮಾಯಕಾರನಾಗಿ ಬೇಗ ಮುಗಲನ್ನು ಸೇರಿಕೊಂಡು ಸಂಚಾರಗಳನ್ನು ಮಾಡ್ತಿದ್ದಾರೆ ಸ್ವಾಮಿಯವರು. ಸಂಚಾರ ಮಾಡಿ ಅನೇಕ ಯೋಚನೆ ಮಾಡಿದ್ರು. ಇದೇ ರೀತಿ ನಾನು ಸಂಚಾರ ಮಾಡ್ತಾ ಇದ್ರೆ ಭೂಲೋಕದಲ್ಲಿ ನಾನು ದೇವರಾಗದೆ ಯಾವಾಗನಂತ ಹೇಳಿ
ಯಾರು ಸ್ವಾಮಿಯವರು ನನ್ನಯ್ಯ ಮೊಟ್ಟ ಮೊದಲಾಗಿ ತಂದೆ ತಾಯಿಗಳನ್ನ ಪಡ್ಕೊಂಡು ಆನಂತರ ನನ್ನ ಸ್ವಾಮಿಯವರು ಮಠಗಳನ್ನೆಲ್ಲ ನೋಡಿಕೊಂಡು ನನ್ನ ಸ್ವಾಮಿ ಮಠದಲ್ಲಿ ಗುರುಗಳ ಸೇವೆನೆಲ್ಲ ಮಾಡಿಕೊಂಡು ಕುಂತೂರು ಮಠದಲ್ಲಿ ಪಂಚೇಳಿ ಕೆಲಸ ಮುಂದೆ ಪಂಚೇಳಿ ದೀಕ್ಷವಾಗಿ ಮುಂದೆ ಪರನಾರಿ ಸೋದರ ಸೊಮ್ಮಾಗಬೇಕು. ನಾನು ಹೆಣ್ಣು ಬಾಲ ಮರೆತು ಕನ್ಯೆ ಬಾಲ ತೊರೆದು ಕರಿ ಜಾತಿಗಳನ್ನ ಕಣ್ಣೆತ್ತಿ ನೋಡಬಾರದು. ಬಾಲ ಬ್ರಹ್ಮಚಾರಿ ಆಗಬೇಕು, ಏಳನ ಜಗತ್ತು ಗುರು ಆಗಬೇಕು ಅನ್ನತೇಳಿ ನನ್ನ ಸ್ವಾಮಿಯವರು ನನ್ನಯ್ಯ ಮತ್ತೆವನ ಶಾರಿ ನನ್ನಪ್ಪ ಆ ಕುಂತೂರು ಮಠವನ್ನ ಬಿಟ್ಟು ನನ್ನ ಸ್ವಾಮಿ ಅವರು ಮಾಯವಾಗಿ ಬತ್ತವರೇ. ಹೌದವದು ಮಾಡಿ ನಮ್ಮ ಶಿವನ ತಂಗಾರಿಯೋ ಮಾದೇವ ಎಲ್ಲಿಗೆ ಬಂದರಿಯ ನಮ್ಮ ಕಂಬಾದ ಬೋಳೆ ದಿಂಬಾದ ಮ್ಯಾಲೆ ನ್ಯಾಯಕ್ಕೆ ಬಂದರಿಯ ಎಂದೋ ಶಂಕರಾನನ ಸ್ವಾಮಿ ಕುಂತೂರು ಮಠದಲ್ಲಿ ಬಂದು ಗುರು ಮುಟದ ಗುಡ್ಡನಾಗಿ ನನ್ನ ಸ್ವಾಮಿ ಗುರುಗಳಿಂದ ವಿದ್ಯೆ ಬುದ್ಧಿನ ಕಲಿತು ಮಾಯಕಾರ ಮಾದೇವನ ಹೇಳಿ ಭೂಲೋಕದಲ್ಲಿ ಕಲಿಯುಗದಲ್ಲಿ ಮಾದಪ್ಪ ಮರದೇವರು ಅಂತ ಹೇಳಿ ನಾಮಕರಣ ಪಡ್ಕೊಂಡು ನನ್ನಯ್ಯ ಮಾಯವಾಗಿ ಮೇಘ ಮುಗುಲಿನಲ್ಲಿ ಸಂಚಾರ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಯಾರೋ ಸ್ವಾಮಿಯವರು ಸ್ವಾಮಿ ಸಂಚಾರ ಮಾಡ್ಕೊಂಡು ಹೋಗುವಾಗ ಊರನಾದ ಊರನ್ನೆಲ್ಲ ನೋಡ್ಕೊಂಡು ಹೋಗುತ್ತಿದ್ದಾರೆ. ಯಾವ ಊರಲ್ಲಿ ಪರಮಾತ್ಮ ಒಬ್ಬರು ದೇವಸ್ಥಾನ ಬಾಕಲು ತೆಗೆದಿಲ್ಲ. ಮಾರಿಯಮ್ಮ ಅಷ್ಟಿರು ದುರ್ಗಿ ಚಾವಡಿರು ಎಲ್ಲಾ ದೇವಸ್ಥಾನ ಬಾಕಲು ಮುಚ್ಚಿದಾಗ ಆಗ್ಬಿಟ್ಟಿದವಂತೆ. ಆಗ ನನ್ನ ಸ್ವಾಮಿಯವರು ಒಂದು ಕಡೆಯಿಂದ ಎಲ್ಲಾ ದೇವಮಾನ ನೋಡ್ಕೊಂಡು ಬರ್ತಿದ್ದಾರೆ. ಯಾವ ದೇವಮಾನ್ರಿಲ್ವಲ್ಲ ಗುರುವೇ, ಎಲ್ಲ ಎಲ್ಲೋಗಿ ಸೇರ್ಕೊಂಡ್ರು ಅಂತ ಹೇಳಿ ನನ್ನ ಸ್ವಾಮಿ ಸಂಚಾರ ಮಾಡಿಕೊಂಡು ಅವರು ಬಲಗಡೆಗೆ ತಿರುಗಿ ನೋಡವರೇ. ನಮ್ಮ ಶಿವನ ಹೌದಯ್ಯ ಮಾಲಿಯಲ್ಲಿ ಮಾಡಿದ ಬರುವ ಚಂದ್ರವ ಬೇಡಿ ಶಿವನ ನನ್ನ ಸ್ವಾಮಿ ಬಲದ ಮುಖರ ಹಾಕ್ತಿರು ನೋಡುವಾಗ ಮೈಕಾರ ಮಾದೀಶ್ವರನ ಕಣ್ಣಿಗೆ ಗುರುವೆ ಕಾಣತಂತೆ ಬಂಕಾಪುರಿ ಪಟ್ನ. ಆ ಬಂಕಾಪುರಿ ಪಟ್ನ ನೋಡ್ಬಿಟ್ಟು ನನ್ನ ಸ್ವಾಮಿ ಮಠ ಮೊದಲಾಗಿ ನನ್ನಯ್ಯ ಈ ಪಟ್ಟಣವನ್ನು ಆಳುವಂತ ಪರಿಪಾಲನೆ ಮಾಡುವಂತ ದೊರೆ ಯಾರೇ ಆಗಿರಬಹುದು ಅನ್ನುತ್ತೇಳಿ ನನ್ನ ಸ್ವಾಮಿಯವರು ಆ ಬಂಕಾಪುರಿ ಪಟ್ಟಣಕ್ಕೆ ನನ್ನಯ್ಯ ತಂದೆ ಮಾಯವಾಗಿ ಬರ್ತಾರೆ. ಮಾದೇವ ಮೈವಾಗಿ ಬಾತಾರೆ ಮಾಯ್ಕಾರ ಮೂಡಲ್ಲ ಮಲೆಯೋ ಮಾದೇವ ಸಾಲೋ ಬೆಟ್ಟದ ಮೇಲೆ ನೀಲೆ ವರ್ಣದ ನವನೋ ಸಾರೇ ಕೂಗಿದವೋ ಮಹಾದೇವನ ಸಾರೇ ಕೂಗಿದವೋ ಮಹಾದೇವನ ಸಾರೇ ಕೂಗಿದವೋ ಏಳಮಾಲೆ ದೇವನ ತಂದೆ ಅಂತೋ ನೋಡಯ್ಯ ನಿನ್ನಲದು ನಾಡ ಅಂತೋ ನೋಡಯ್ಯ ನಿನ್ನಲದು ನಾಡ ಓ ಶಂಕರಾನನ್ನಯ್ಯ ಮಾಯವಾಗಿ ಶ್ರವಣದೊರೆ ಬಂಕಾಪುರಿ ಪಟ್ಟಣಕ್ಕೆ ಬಂದಿದ್ದಾರೆ. ಮಾದೇವ ಬಂಕಾಪುರಿ ಪಟ್ಟಣಕ್ಕೆ ಬರುವಾಗ ಬಂಕಾಪುರಿ ಪಟ್ಟಣದಲ್ಲಿ ಎಲ್ಲ ದೇವಾನ ದೇವ ಮಾಂಡ್ರಲ್ಲ ಕೈಶರಿ ಆಗ್ಬಿಟ್ಟಿದ್ದಾರಂತೆ. ಇಲ್ಲಿ ಶ್ರವಣದೊರೆ ಕಾರಾಗೃಹದಲ್ಲಿ ಎಲ್ಲ ಕೈಬಂದಿ ಆಗಿರುವಾಗ ನನ್ನ ಸ್ವಾಮಿ ನೋಡಿದರು. ಈಗ ನಾನು ಸೀದಾವಾಗಿ ಶ್ರವಣದೊರೆ ಅರಮನೆಗೆ ಹೋಗಬಾರದು ಅನ್ನತೇಳಿ ನನ್ನ ಸ್ವಾಮಿಯವರು ಬಂಕಾಪುರಿ ಪಟ್ಟಣದಲ್ಲಿ ಪಕ್ಕದಲ್ಲಿರುವಂತಹ ಬೆಟ್ಟದ ಮ್ಯಾಲೆ ಕೂತ್ಕೊಂಡು ನನ್ನಯ್ಯ ಆ ಶ್ರವಣದೊರೆ ರಾಜ್ಯಭಾರ ನೋಡ್ತಾ ಇದ್ರಂತೆ. ಏನು ಬಂಕಾಪುರಿ ಪಟ್ಟಣ ಶ್ರವಣದೊರೆ 9 ನವಗ್ರಗಳನ್ನ 9 ಮೆಟ್ಲುಗಳನ್ನ ಆಗ ಮಾಡಿಕೊಂಡಿದ್ದಾನೆ. ಮೊಟ್ಟ ಮೊದಲಾಗಿ ಸೂರ್ಯ ಚಂದ್ರ ಗುರುವೇ ಮಂಗಳ ಬುಧ ಗುರು ಶುಕ್ಲಾಸನಿ ಕಟ್ಟೆಗಳು 9ನೇ ಗ್ರಹವಾಗಿರುವಂತೆ ಶನೀಶ್ವರ ಪರಮಾತ್ಮ ಶನೀಶ್ವರನನ್ನ ಇವನ ಕಪ್ಪನ ಮಕ್ಕನ ನೋಡಬಾರದು ಅಂತ ಹೇಳಿ ಆ ನನ್ನ ಸ್ವಾಮಿಯನ್ನ ಮಕ್ಕನಾಗಿ ಮನಸ್ಸಿಕೊಂಡು ಅವರ ಬೆನ್ನ ಮೇಲೆ ತನ್ನ ಪಾದ ಮಡಿಕೊಂಡು ಯಾರು ಬಂಕಾಪುರಿ ಶ್ರವಣದೊರೆ ರಾಜ ಶ್ರವಣ ಅಳತವನೆ
ಆ ಶ್ರವಣ ಲಳತವನೇ ರಾಜವ ಬಡವರ ಧ್ವನಿಯೇ ಭಕ್ತರ ಪ್ರೇಮ ಬಡವರ ಕಾಯು ಮಾದೇವ ಬಡವರ ಕಾಯು ಮಾಯ್ಕಾರ ಓ ಶಂಕರ ಶ್ರವಣೇಶ್ವರ ಬಹಳ ಹೆಚ್ಚಾದ ರಾಜ್ಯಭಾರ ಮಾಡ್ತಿದ್ದಾನಂತೆ. ಆಗ ನನ್ನ ಸ್ವಾಮಿಯವರು ಆ ಬೆಟ್ಟದ ಮೇಲೆ ಕೂತ್ಕೊಂಡು ನನ್ನಯ್ಯ ಮಾರಿ ಮಸ್ಟನ್ ನೋಡ್ತಿದ್ದಾರೆ. ಮಾರಿ ಮಸ್ಟನೆಲ್ಲ ಕೆಲವು ಜನ ರಜವನ್ನು ನೋಡಿದ್ರು ರಂಗೋಲಿ ಬಿಡ್ತಿದ್ದಾರೆ ಇಲ್ಲಿ ಅರಮನೆ ಬಾಕಲ್ಲಿ. ಇನ್ನು ಕೆಲವು ಜನ ಪರಮಾತ್ಮ ಇದು ಅಲ್ಲದೆ ಗಡಿಗೆ ನಡ್ಕೊಂಡು ಕಾಡು ಹಸಿವಿನ ಹಾಲು, ಕಾಡು ಎಮ್ಮೆ ಹಾಲು, ಕಾಡು ಹುಲಿ ಹಾಲು, ಕಾಡಮಲ್ಲನ ಹಾಲನ್ನು ಕರ್ಕೊಂಡು ಆ ಬಂಕಾಪುರ ಶ್ರವಣದವರೆಗೆ ಅಭಿಷೇಕ ಹೋಗ್ತಾ ಇದ್ರಂತೆ. ಆಗ ನನ್ನ ಸ್ವಾಮಿ ಮೈಕಾರ ಈ ಮಾರಮ್ಮನಲ್ಲಿ ಕೆಣಕ್ ನೋಡ್ಬೇಕು ಅಂತ ಹೇಳಿ ಅವ್ರು ಹೊತ್ಕೊಳ್ಳುವಂತ ಹಾಲನ್ನ ಅರಿವಿನ ನನ್ನ ಸ್ವಾಮಿಯವರು ಅರಿವಿನೆಲ್ಲ ಕಿತ್ತು ನನ್ನಯ್ಯ ಕಲಿ ಮೇಲೆ ಕೆತ್ತಿ ಕುಕ್ಕು ಸ್ವಾಮಿ. ನೋಡ್ರಿ ಮಾರಮ್ಮದಿರು ಯಾರಾಗಿರ್ಬೋದು ಗಣೇಶರಣ ಭೂಲೋಕದ ಒಳಗೆ ಹುಟ್ಟು ಬಂದಿದ್ದಾರಲ್ಲ, ನಾವು ಹಾಲು ತಕೊಂಡು ಹೋಗ್ಲಿಲ್ಲ ಅಂತ ಹೇಳಿ ಬಂಕಾಪುರಿ ಶ್ರವಣೇಶ್ವರ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಈಗೇನು ಮಾಡಿದ ಗುರುವೇನಂತ ಹೇಳಿ ಆ ಮಾರಮ್ಮದಿರಲ್ಲ ಓಡಿ ಬಂದು ಆ ಶ್ರವಣದರೆ ಮುಂಭಾಗದಲ್ಲಿ ನಿಂತುಕೊಂಡು ಆ ಬಂಕಾಪುರ ಶ್ರವಣೇಶ್ವರನಿಗೆ ಅವರು ದೂರ ಹೇಳವರೇ ಮಾರೇರ ದೂರ ಹೇಳವರೇ ಮಾರೇರ ಆ ಮಾರಾಮನ ಗೂಡಿ ಸುತ್ತ 101 ನಿಂಬಿವಾನ ಒಳ್ಳೆ ಕಳ್ಳಾರ್ ಕುಯ್ವಾಗ ಕಸುಗಾಯೇ ಕಳ್ಳಾರ್ ಕುಯ್ವಾಗ ಕಸುಗಾಯೇ ಕಳ್ಳಾರ್ ಕುಯ್ವಾಗ ಒಳ್ಳೆ ತಮಡೆ ಕುಯ್ವಾಗ ಗಜನಿಂಬೆ ತಮಡೆ ಕುಯ್ವಾಗ ಗಜನಿಂಬೆ ಓ ಶಂಕರ ಗುರುದೇವ. ಆವಾಗಲಿಗೆ ಶ್ರವಣೇಶ್ವರ ಯಾವಾಗ ಮಾರಮ್ಮದಿರ ಬಂದು ದೂರ ನಿಳಬಿಟ್ರು ಆ ಬಂಕಾಪುರ ಶ್ರವಣೇಶ್ವರ ನೋಡಿದ್ರು. ನೋಡಿ ಸ್ವಾಮಿ ಯಾರೋ ಕಾವಿ ಬಟ್ಟೆಯನ್ನು ಓದಿದ್ದಾನೆ, ಮಕ್ಕ ತುಂಬಾ ಪಶುಮಂಗ ಧರಿಸವನೇ. ನಾವು ಹಾಲು ತಕೊಂಬತ್ತಿದರೆ ನಾವು ಹೊತ್ಕ ಬರುವಂತ ಹಾಲಿನ ಗಡಿಗೆಲ್ಲ ಕಿತ್ತಕೊಂಡು ಆ ಹುಟ್ಟಾರ ಕಲೆ ಮೇಲೆ ಚೆಚ್ಚಾಕ್ಬಿಡ ಸ್ವಾಮಿ ಅಂತ ಹೇಳಿದ್ರು. ಶ್ರವಣದವರು ಕಾಪತ್ತು ಬಿಡತ್ತು. ಯಾರಾಗಿರಬಹುದು ಅವನ ಈ ಊರಲ್ಲಿರುವಂತಹ ದೇವಮಾನ ಶರಣಕ ಬಂದಿವನಲ್ಲ, ಇವನು ಯಾರು ಹೊಸ್ತಾಗಿ ಬಂದಿರೋ ನೋಡ್ಬೇಕು ಅಂತ ಹೇಳಿ ಆ ಬಂಕಾಪುರ ಶ್ರವಣೇಶ್ವರ ತನ್ನ ಅರಮನೆಯಂತಹ ದೂತರನ್ನು ಕಳಗಿದ್ದಾನೆ. ಹೋಗಿ ಅವನ ಯಾರು ಎಳ್ಕೊಂಡ್ ಬರ್ರಪ್ಪ ಅಂತ ಹೇಳಿದ್ರು. ಆಗ ನನ್ನ ಸ್ವಾಮಿ 10 ಕಾಣದವನಾಗಿ 1 ಕಣ್ಣದಿದ್ದವನಾಗಿ ಪೆದ್ದ ಜಗಮನ ಕೂತಿದ್ದಾರೆ ಒಟ್ಟಾರ ಬಂಡ ಮೇಲೆ. ಈ ದೂತರು ಓಡ ಬಂದಿದೆ. ಸರಿ ಯಾರಯ್ಯ ನೀನು? ನಮ್ಮ ಮಹಾರಾಜರನ್ನ ಕರೀತಿದ್ದಾರೆ ಎದುಬಾರಿ ಅಂತ ಹೇಳಿ ಸ್ವಾಮಿ 2 ಭಾಗ ರಟ್ಟೆಯನ್ನು ಇಟ್ಕೊಂಡು ಆ ಬಂಕಾಪುರ ಶ್ರವಣನ ಬಳಿಗೆ ನನ್ನ ಸ್ವಾಮಿ ಮೈಕಾರ ಮಾದೇವನಲ್ಲ ಅವರು ಎಳ್ಕಂಡು ಬರುತ್ತಾರೆ ಎಳ್ಕಂಡು ಬರುತ್ತಾರೆ ಮಲ ಮಗ ದೇವ ಮದಾನುಭಾವ ನಾನರಿಯೇ ನಿಮ್ಮ ಮಾಯಾವ ನಾನರಿಯೇ ನಿಮ್ಮ ಮಾಯಾವ. ಓ ಶಂಕರ ಪರಮಾತ್ಮ ಯಾವಾಗ ಎಳ್ಕೊಂಡು ಬಂದರು ಬಂಕಾಪುರ ಶ್ರವಣೇಶ್ವರಿಯನ್ನು ನೋಡಿದ್ರು. ಯಾರಲ್ಲ ನೀನು? ನಿನ್ನ ಹೆಸರೇನು, ಯಾವ ಊರನ್ನು ಅಂತ ಕೇಳಿದ್ದಾರೆ. ಯಾರು? ಬಂಕಾಪುರ ಶ್ರವಣೇಶ್ವರ. ಆಗ ನನ್ನ ಸ್ವಾಮಿ ಮೈಕಾರ ಹೇಳ್ತಿದ್ದಾರಂತೆ, ನೋಡಪ್ಪ ಶ್ರವಣೇಶ್ವರ, ನನ್ನ ಹೆಸರನ್ನ ವಸಮರಿ ಮರುದೇವರು ಎಂಬುದಾಗಿ ಕರೆದಿದ್ದಾರೆ. ಮರುದೇವರು ಅಂತ ಸ್ವಾಮಿ ಹೇಳಿದಟ್ಟಿಗೆ ಈ ಶ್ರವಣದೊರೆ ಅಹಂಕಾರ ಹಾಳಾಗೋವನ ಕಿವಿಗೆ ಮಾದಾರಿ ಎಂಬುದಾಗಿ ಕೇಳಿಸ್ತಂತೆ. ಆಗ ಶ್ರವಣೇಶ್ವರ ಹೇಳ್ತಿದ್ದಾನೆ, ಏನ್ಲಾ ನಿನ್ನ ಹೆಸರು ಮಾದಾರಿನ? ನೋಡಯ್ಯ, ಮಾದಾರಿ ಆದ ಮೇಲೆ ನೀನು ಮಾದರು ಅಲ್ವೇನೋ? ಅಲ್ಲ ಶ್ರವಣೇಶ್ವರ, ನನ್ನ ಹೆಸರು ಮರುದೇವರು ಕಣಪ್ಪ. ತಿರ್ಗಾ ಅದನ್ನ ಹೇಳ್ತಾ ಇದ್ಯಲ್ಲ, ನೀನು ಮಾದಾರಿ ಆದ ಮೇಲೆ ಹೇಳ್ತಾ ಇದ್ದೀನಿ ಕೇಳಯ್ಯ, ನನ್ನ ಪಾಲಿಗೆ ತಕ್ಕಂತ ಚಮ್ಮಾಳಿಗೆ ಮಾಡ್ಕೊಂಡು ಕೊಡಬೇಕು ಅಂತ ಹೇಳಿದ್ರು. ಶ್ರಾವಣದವರೇ ಮಾತು ಕೇಳಿದರೆ ನನ್ನ ಸ್ವಾಮಿ ಕರ್ಣಕ್ಕೆ ಬರಸಿಳ್ಳು ಪರವಡದಂತಪ್ಪಂದು ಆಗ್ತಾ ಇದೆ. ಆವಾಗ ನನ್ನ ಸ್ವಾಮಿಯವರ ಶ್ರವಣದೊರೆಯನ್ನ ಮಾತುಗಳನ್ನ ಕೇಳಿಬಿಟ್ಟು ಮತ್ಯಾವೃತ್ತಿಯಾಗಿ ಹೇಳ್ತಿದ್ದಾರೆ. ಆಗ್ಲಿ ನನ್ನ ಸ್ವಾಮಿ ಶ್ರವಣೇಶ್ವರ
ಹೇಳ್ತಾ ಇದ್ದೀನಿ ಕೇಳಪ್ಪ, ನಿನ್ನ ಮಾತನಂತೆ ನಿನ್ನ ಪಾದಕ್ಕೆ ಚಮ್ಮಾಳಿಗೆ ಮಾಡ್ಕೊಂಡು ಕೊಡ್ಬೇಕೇನಪ್ಪ. ಹೌದು ಕಣ್ಲ ಮಾದಾರಿ ಅಂದ್ರು ಶ್ರವಣೇಶ್ವರ. ಹಾಗಾದ ಮೇಲೆ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರು. ನೋಡಯ್ಯ ಮಹಾವಿಷ್ಣು, ಬರ್ಕಳಯ್ಯ ಅವನ ಹೆಸರ ನಮ್ಮ ಪಂಚಾಂಗದ ಒಳಗೆ ನಮ್ಮ ಕಾರಾಗೃಹಕ್ಕೆ ಅವನು ಸೇರಿದಂಗಾಯ್ತು. ಮಹಾವಿಷ್ಣುವರು ಹೇಳ್ತಿದ್ದಾರೆ, ಬ್ರಹ್ಮದೇವ ಅಪ್ಪ ಗುರುದೇವ, ಅವನು ಕಲಿಯುಗದ ಮೈಕಾರ ನಿನ್ನ ಕೈಗೆಲ್ಲಪ್ಪ ಸಿಗ್ತಿದ್ದಾನೆ ಅಂತ ಹೇಳಿ ಇವರು ಮನಸ್ಸನ್ನೇ ತಿಳ್ಕೊಂಡಿದ್ದಾರೆ. ಆಗ ನನ್ನ ಸ್ವಾಮಿ ಹೋಗುವಾಗ ನೋಡಲ ಮಹಾದಾರಿ, ಇನ್ನ ಒಂದು ವಾರ ತುಂಬದರ ಒಳಗಾಗಿ ಮುಂದಿನ ಸುಟ್ಟು ಶುಕ್ರವಾರದ ಒಳಗಾಗಿ ನನಗೆ ಚಮ್ಮಾಳಿಗಡಿ ಮಾಡ್ಕೊಂಡು ಕೊಡಬೇಕು. ಆಗ ಮಹಾದೇವ ಆಗ್ಲಿ ಶ್ರವಣೇಶ್ವರ, ತೋಟ ಕೆಡ ಕಾಲಕ್ಕೆ ಕೋತಿ ಮೊರೆ ಕಾಯಿ ಹುಡ್ತು ಒಂದಾಗಿ ನಿನಗೂ ಬಂದದ ಕೇಡು ಬುದ್ಧಿ ಅಂತೇಳಿ ನಿನ್ನ ಮಟ್ಟ ಮಾಡಲೇಬೇಕು. ಕಲಿಯುಗದಿಂದ ಮಟ್ಟ ಮಾಡಿ ನಾನು ದೇವರಾಗಿ ಭೂಲೋಕದಲ್ಲಿ ಹೆಸರು ತಗಬೇಕು ಅಂತ ಹೇಳಿ ಆಗ ನನ್ನ ಸ್ವಾಮಿಯವರು ಆ ಶ್ರವಣದೊರೆ ಅರಮನೆಯನ್ನು ಬಿಟ್ಟು ಎಲ್ಲಿಗೆ ಬತ್ತಿದ್ದಾರೆ ಮಹಾದೇವ. ಅರಮನೆ ಬಿಟ್ಟು ಬಂದು ಯೋಚನೆ ಮಾಡಿದ್ರಂತೆ, ಈಗ ಪರಮಾತ್ಮ ಚಮ್ಮಾಳಿಗೆ ಏನಾದ್ರೂ ನಾನೇ ಮಾಡ್ಕೊಂಡು ಹೋದರೆ ಭೂಲೋಕ ನಾನು ದೇವರಾಗ ಸಾಧ್ಯವಿಲ್ಲ, ಕಲಿ ಕಟ್ಟಾಳಕ್ಕೆ ಸಾಧ್ಯವಿಲ್ಲ. ಆ ಚಮ್ಮಾಳಿಗೆ ಮಾಡಂತ ಭಕ್ತರು ಶರಣ ಪಡಿಬೇಕು ಅಂತ ಹೇಳಿ ನನ್ನ ಸ್ವಾಮಿ ಯೋಚನೆ ಮಾಡಿ ಶಿವ ಶರಣಗನ ಶರಣನಾಗಿರ್ತಕ್ಕಂಥ ಮಾದಿಗ್ರಹ ಹರಳಯ್ಯ ಪರಮಾತ್ಮ ಮಾದಿಗ್ರಹ ಹರಳಯ್ಯನ ಮಾಡಿದ ಮಲ್ಲಿಕ ಮಹಾದೇವಮ್ಮನವರು ಆ ಮಾದಿರಳಿನ ಮನೆಗೆ ನನ್ನ ಸ್ವಾಮಿ ತಂದೆ ದಿಷ್ಟಿ ಮಡಗವ್ರೆ ಮಹಾದೇವ ಮಹಾದೇವ ಮೂಡಲ ಮಲಯ ಮಹಾದೇವ ಮಲಯ ಗಣ ಚರಣ ಭಗುತರ ಪ್ರೇಮ ಅಡವರ ಕಾಯೋ ಮಹಾದೇವ ಅಡವರ ಕಾಯೋ ಮಹಾದೇವ. ಓ ಶಂಕರ ಗುರುದೇವ, ಯಾವಾಗ ನನ್ನಯ್ಯ ಮಹಾದೇವನು ಶಿವಶರಣ ಅರಳಿನ ಮನೆಗೆ ದಿಷ್ಟಿ ಮಡಗಿದನ ಸ್ವಾಮಿ ಮಾಯವಾಗಿ ಅರಳಿನ ಮನೆಗೆ ಬಂದಿದ್ದಾರಂತೆ. ನನ್ನ ಸ್ವಾಮಿ ಯಾವಾಗ ಮಾಯಕಾರ ಎಳಗಾಯ ಬೆಳೆದು ಸುಳಗಾಯ ಮುಸಿಗಿಟ್ಟು ನನ್ನಯ್ಯ ಬಚ್ಚಿಟ್ಟ ವಿಷಮ ದರ್ಶಕ ನನ್ನ ಸ್ವಾಮಿಯವರು ಅರಳಿನ ಮನೆಗೆ ಬಾಗಿಲು ಬಂದಿಟ್ಟಿಗನೆ ಮಹಾಗಣ ಶರಣನಾದ ಅರುಳಯ್ಯ ಅವನ ಮಡಿಯಾಗತಕ್ಕಂಥ ಸತ್ತುವಂತ ಶಿವಶರಣ ಮಲ್ಲಿಕ ಮಹಾದೇವಮ್ಮನವರು ಇರುವರು ನೋಡಬಿಟ್ಟು ನನ್ನ ಸ್ವಾಮಿಯವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾರೆ. ಅಪ್ಪ ಮಾಯಿಕಾರ ಭೂಲೋಕದಲ್ಲಿ ಹುಟ್ಟು ಬಂದಿದ್ದಾರೆ ನನ್ನ ಸ್ವಾಮಿ ಅಂತ ಹೇಳಿ ಕರವನ್ನ ಜೋಡಿಸಿರುವನ ಭಾಗಿಸಿ ಮಾಯಿಕಾರನ ಪಾದ ಗುರುವೇ ಅವರು ಶರಣ ಮಾಡವಾನೆ ಶರಣ ಮಾಡವಳೆ ಮಾದೇವಮ್ಮ ಮಾಡವಳೆ ಮಾದೇವಮ್ಮ ಬಡವರ ದೊನ್ನಿಯೇ ಭಗುತರ ಪ್ರೇಮ ಬಡವರ ಕಾಯೋ ಮಾದೇವ ಬಡವರ ಕಾಯೋ ಮಾದೇವ. ಓ ಶಂಕರ ನನ್ನ ಸ್ವಾಮಿಯವರು ಮಾಯಿಕಾರರ ಗಂಡ ಆವಾಗ ಅರಳಿನ ಮನೆಗೆ ಬಂದು ಶರಣನ ಮಾಡಿಸ್ಕೊಂಡು ನನ್ನ ಸ್ವಾಮಿ ಗುರುದೇವ ಯಾತಕ್ಕೆ ಬಂದ್ರಿ ಮಾಮನಿಗಳೇಂದ್ರಂತೆ. ನೋಡಪ್ಪ ಗುರುದೇವ, ಇವತ್ತಿನ ದಿನದಲ್ಲಿ ಶಿವಶರಣ ಆದರೆ ಬಂಕಾಪುರಿ ಬಣ್ಣವನ ಕಟ್ಟಾಳುವಂತ ಶ್ರವಣೇಶ್ವರ ನಾನು ಹೋಗಿ ಅವನಿಗೆ ಪಾದಕ್ಕೆ ಚಮ್ಮಾಳಿಗೆ ಮಾಡಿ ಮೆಡಿಸಬೇಕಂತೆ. ಅದಕ್ಕೆ ನಿಮ್ಮ ಬಳಿಗೆ ಬಂದಿದ್ದೀನಿ ಕಣಪ್ಪ, ನೀನು ನನಗೆ ಚಮ್ಮಾಳಿಗೆ ಮಾಡಿಕೊಡಬೇಕು ಅಂದಿದ್ದಾರೆ. ಸ್ವಾಮಿಯರ ಮಾತು ಕೇಳಿ ಅರುಳಯ್ಯ ಸ್ವಾಮಿ ಗುರುದೇವ ನೀವು ಹೇಳೋದೆಚ್ಚೋ ನಾನು ಮಾಡ್ಕೊಂಡದಚ್ಚೋ ಸ್ವಾಮಿ ನಿಮಗೆ ಆಗಲಿ ಸ್ವಾಮಿ ಮಾಡ್ಕೊಡ್ತೀನಿ ಅಂದ್ರಂತೆ. ನೋಡಪ್ಪ ಇವತ್ತಿನ ದಿನದಲ್ಲಿ ನೀನು ಚಮ್ಮಾಳಿಗೆಯನ್ನು ಮಾಡಬೇಕಾದರೆ ಇವತ್ತಿನ ದಿನದಲ್ಲಿ ಹಸುವಿನ ಚಕ್ರದಲ್ಲಾಗಲಿ ಎಮ್ಮೆ ಚಕ್ರದಲ್ಲಾಗಲಿ ಬಾಕಿ ಯಾವ ಪ್ರಾಣಿ ಚಕ್ರದಲ್ಲಾಗಲಿ ನೀನು ಚಮ್ಮಾಳಿಗೆ ಮಾಡೋದು ನಾನು ಒಪ್ಪುತ್ತಾ ಇಲ್ಲ ಕಣಯ್ಯ. ಗುರುದೇವ ಮತ್ತೆ ಯಾವ ರೀತಿಯಾಗಿ ಮಾಡ್ಲಿ ಸ್ವಾಮಿ ಹೇಳುತ್ತಾ ಇದ್ದೀನಿ ಕೇಳುವರಳಯ್ಯ. ನಿನ್ನ ಮಡದಿಯ ಅಂತ ಶರಣ ಮಲ್ಲಿಗೆ ಮಾದೇವನ ಅವಳ ಶಿರವನ್ನ ಕುಯ್ಬೇಕು ಕಣಯ್ಯ. ಶಿರವನ್ನ ಕೂದು ಆ ಮಹಾದೇವನ ದೇಹದಲ್ಲಿ ನೋಡಪ್ಪ ಮಾಡಿದ ಚಮ್ಮಾಳಿಗೆ ಮಾಡಬೇಕು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಿನ್ನ ಮಡಿಸಿರಿಸ ಕೂದ ಮೇಲೆ ತಲೆ ಬುಡಿಯನ್ನು ಹೊಡೆದು ನೀರು ತುಂಬಿಕೊಳ್ಳುವಂತ ಪಾತ್ರೆ ಮಾಡ್ಕೊಳ್ಬೇಕು, ನರವನ್ನು ಎಳಕೊಂಡು ದಾರ ಮಾಡಿಕೊಳ್ಳಬೇಕು. ನಿನ್ನ ಮಡದಿಯ ಅಂತ ಮಹಾದೇವನವರ ಎದೆ ಕೊಬ್ಬನ ಕಿತ್ತುಕೊಂಡು ಮ್ಯಾಣ ಮಾಡ್ಕೋಬೇಕಣಪ್ಪ.
ಬೆರಳನ್ನ ಕಿತ್ತಕೊಂಡು ಇದು ಅಲ್ಲದೆ ಚಮ್ಮಾಳಿಗೆ ಒಲಿಯೇಕೆ ಭರ್ಜನೆ ಮಾಡಿಕೊಳ್ಳಬೇಕು, ಚಾಣವನ್ನು ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ನೀನು ಸತ್ಯದಿಂದ ನನಗೆ ಎರಳಯ್ಯ ಮಾಯದಲ್ಲಿ ಚಮ್ಮಾಳಿಗೆ ಮಾಡಿಕೊಡಬೇಕು ಗಣೇಶನ ಅಂತ ಹೇಳಿ ಅಳ್ಳನಿಗೆ ಬುದ್ಧಿ ಹೇಳಬಿಟ್ಟು ಆಗ ಪರಮಾತ್ಮ ಗುರುಗಳು ಶರಣನ ಮಾತಿಗೆ ನಾನು ಅಲ್ಲ ಅನ್ನಬಾರದು ಅನ್ನತೇಳಿ ಎರಳಯ್ಯ ನನ್ನ ಸ್ವಾಮಿಯವರಿಗೆ ಆಗಲಿ ಸ್ವಾಮಿ ಅಂತೇಳಿ ಅರಳಯ್ಯನಾಗಿರ್ತಕ್ಕಂಥವನು ಶರಣನ ಮಾಡಿದ್ದಾನೆ ಗುರುದೇವ. ಶರಣ ಮಾಡಿದ ಮೇಲೆ ನೋಡಪ್ಪ ನಾಳೆ ಬರ್ತಾ ಇಲ್ಲ, ಶುಕ್ರವಾರ ಬರ್ತಾ ಇದ್ದೀನಿ ಅನ್ನತ್ ಹೇಳ್ಬಿಟ್ಟು ನನ್ನ ಸ್ವಾಮಿಯಲ್ಲಿ ಗೊತ್ತಿದ್ದಾರೆ. ತಂದೆ ತೌಷಾರೆ ಬೆಟ್ಟಕ್ಕೆ ಬರುತ್ತಾರೆ, ತೌಸಾರೆ ಬೆಟ್ಟಕ್ಕೆ ಬರುತ್ತಾರೆ, ಮಾಯಿಕಾರ ಮಹಾದೇವ ಮಲ್ಲ ಮಗದೇವ ಮಗನುಭಾವ ನಾನರಿಯೇ ನಿಮ್ಮ ಮಾಯವ, ನಾನರಿಯೇ ನಿಮ್ಮ ಮಾಯವ. ಶಂಕರ ಗುರುದೇವ ನನ್ನ ಸ್ವಾಮಿ ಈ ಕಡೆ ಮಾಡುವಾಗ ಈ ಕಡೆ ಮಾದಿಗರ ಅರಳಯ್ಯ ಗಣಶರಣ ಗಂಡ ಮಡಿದ ನಿಜ ಒಂದಾಗಿರ್ತಕ್ಕಂಥ ಭಕ್ತರು ಸ್ಥಾನ ಮಡಿಯನ್ನು ಮಾಡಿಕೊಂಡು ಇದುವಲ್ಲದೆ ಗುರುವೇ ಆರತವಾದಂಥ ಗರಗಸವನ ತೆಗೆದು ಆ ಮಲ್ಲಗ ಮಾರಿಯಮ್ಮನವರ ಶಿರ್ಸಕ್ಕೆ ಕುಂಟನ ಕೊಟ್ಟಕೊಂಡು ಸ್ವಾಮಿ ಧ್ಯಾನವನ್ನು ಮಾಡಿಕೊಂಡು ತನ್ನ ಮಡಿದ ಶಿರ್ಸವನ್ನು ಗರಾಗರನ ಕುದಿದ್ದಾನೆ ಅರಳಯ್ಯ ಪರಮಾತ್ಮ. ಕೂದು ಮಟ್ಟ ಮೊದಲಾಗಿ ಆ ಮಲ್ಲಗ ಮಾದೇವಮ್ಮನವರ ನೆತ್ತಿ ಮೇಲಿನ ಬುರುಡೆಯನ್ನು ಮಾಡದು ನೀರು ತುಂಬಿಕೊಳ್ಳುವಂತ ಪಾತ್ರ ಮಾಡ್ಕೊಂಡಿದ್ದಾನೆ, ನರನೆಲ್ಲ ಅಳ್ಕೊಂಡು ದಾರ ಮಾಡ್ಕೊಂಡಿದ್ದಾನೆ. ಎದೆ ಕೊಬ್ಬನ ಕಿತ್ತಿ ಮ್ಯಾಣ ಮಾಡಿಕೊಂಡು ಬೆರಳುಗಳನ್ನ ಕಿತ್ತಕೊಂಡು ಗುರುವೆ ಸೂಜಿ ಮಾಡಿಕೊಂಡು ಕಂಪವನ್ನು ತಕ್ಕೊಂಡು ಶಾಣವನ್ನ ಹಿಡಿಕೊಂಡು ಗುರುವೆ ಆದರೆ ಪರಮಾತ್ಮ ಮಹಾದೇವನ ಮೈನಾಚರವನ್ನು ಎಳಕೊಂಡು ಆ ಮಾದಿರ ಗಣೇಶನಲ್ಲಯ್ಯ ಸ್ವಾಮಿಯವರ ನೆನಕಂಡು ಮಾಯದಲ್ಲಿ ಚಮ್ಮಾಳಿಗೆನ ಮಾಡಿ ಮಡಗಬಟ್ಟು ಅಯ್ಯೋ ಗುರುದೇವ ಮಾಯದಲ್ಲಿ ಚಮ್ಮಾಳಿಗೆ ಮಾಡಿವನಿ ಇನ್ನೂ ನನ್ನ ಸ್ವಾಮಿ ಬರಲಿಲ್ಲವಲ್ಲ ಅಂತ ಹೇಳಿ ನಡುಮಲ್ಲಿ ಕರವನ್ನು ಜೋಡಿ ಶಿರವನ್ನು ಭಾಗಿಸಿ ಆ ಸ್ವಾಮಿಯರ ಜ್ಞಾನವನ್ನು ಮಾಡ್ತಿದ್ದಾನಂತೆ. ಅಪ್ಪ ಮಾಯಿಕಾರ ಎಂತೆಂತ ಭಕ್ತರು ಒಲಿತೀಯೋ ನನ್ನ ತಂದೆ ನೀನು ಯಾರಿಗೆ ಒಲಿದ್ದಾಯೋ ಯಾರಲ್ಲಿ ನೆಲಸಿದಯೋ ಬರದ ಕಾಡಿನೊಳಗೆ ಯಾಗೋಗಿ ನೆಲಸಿದಯೋ ನಂದೇ ಯಾಗೋಗಿ ನೆಲಸಿದಯೋ ಬಾಳೆ ಮುಳಗೆ ತೋ ರಂಗೋಲೆ ಮಾಸೇತ ಇನ್ನೋ ನನ್ನ ಸ್ವಾಮಿ ಬಾರನೇಲ ತಿಂಗಾಳು ಮುಳಗೇತ ಇಲ್ಲೇ ರಂಗೋಲೆ ಮಾಸೇತ ಅಡತನ ಬರಬರದೋ ಬಡವರಗಿರಬರದೋ ಬಡವರ ಕಾಯೋ ಮಾಯಿಗಾರ ಮಲಿಯ ಮಾದೇವ ನಮ್ಮ ಪರಮನೆಯ ಮಾದೇವ. ಓ ಶಂಕರಾನನ್ನಯ್ಯ ತಿಂಗಳು ಮುಳುಗ್ತಾದ ರಂಗೋಲಿ ಮಾಸ್ತಾ ಇದೆ, ಇನ್ನೂ ನನ್ನ ಸ್ವಾಮಿ ಮೈಕಾರ ಬರ್ನಿಲ್ವಲ್ಲ ಅನ್ನತ್ ಹೇಳಿ ಅರುಳಯ್ಯ ಸ್ವಾಮಿ ಜ್ಞಾನವನ್ನು ಮಾಡುವಾಗ ಭಕ್ತರು ಯಾವಾಗ ನಡು ನಾಲಿಗೆ ನನ್ನ ಮಾದಪ್ಪ ನೆನೆತಿದ್ದಾರೋ ನೆನದವರ ಮನದಲ್ಲಿ ಮಾದಪ್ಪ ಅನ್ನುವಂಥ ಮಾತು ಸುಳ್ಳಲ್ಲ. ಶರಣ ನೆನೆಕೊಂಡ ತಕ್ಷಣ ನನ್ನ ಸ್ವಾಮಿ ಪ್ರತ್ಯಕ್ಷವಾಗಿ ಬಂದು ನಿಂತಿದ್ದಾರೆ. ಏನಪ್ಪ ಅರಳಯ್ಯ ಚಮ್ಮಾಳಿಗೆ ಮಾಡಿದೆನಪ್ಪ ಮಾಡಿವ್ನಿ ಸ್ವಾಮಿ. ಹಾಗಾದ ಮೇಲೆ ಎರಳಯ್ಯ ಯಾವುದ್ರಲ್ಲಿ ಚಮ್ಮಾಳಿಗೆ ಮಾಡದಪ್ಪ ಸ್ವಾಮಿ ನಿಮ್ಮ ಮಾತನಂತೆ ನನ್ನ ಮಡದಿಯಾದ ಮಲ್ಲಿಗೆ ಮಾದೇವಮ್ಮನ ಕೋದು ಚಮ್ಮಾಳಿಗೆ ಮಾಡಿವನೇ ಮಿಕ್ಕಂತ ಅವಡಿ ಮಾಂಸನ ಗುಡ್ಡ ಹಾಕಿದೆ ನೋಡಿ ಸ್ವಾಮಿ ಅಂದ್ರಂತೆ. ಸುಳ್ಳು ಹೇಳ್ಬೇಡಕನಪ್ಪ ಇಲ್ಲ ಸ್ವಾಮಿ ನಿಮ್ಮ ಅಪ್ಪ ಸಾಕ್ಷಾಗ ನನ್ನ ಮಡದಿನೇ ಕೂದು ಚಮ್ಮಾಳಿಗೆ ಮಾಡಿವನೇ. ಹಾಗಾದ್ಮೇಲೆ ಅರಳಯ್ಯ ಕಡೆ ಬಾಕಲಿಂದ ಕೂಗಪ್ಪ ನಿನ್ನ ಮಡಿದಿನ ಅಂದ್ರಂತೆ. ಅರಳಯ್ಯ ಹೋಗಿ ಸ್ವಾಮಿ ಮಾತನಂತೆ ಮಲ್ಲಿಗ ಮಾದೇವಿ ಎಂಬುದಾ ಕೂಗಿದ್ದಾನೆ. ನನ್ನ ಸ್ವಾಮಿ ಮಾದೇವನ ಮಾಯದಿಂದ ಅರಳಯ್ಯನ ಮಡದಿಯಾದ ಮಾದೇವನರು ಗುಡ್ಡು ಗುಡ್ಡು ಓಡ ಬಂದರಂತೆ. ಓಡ ಬಂದು ಪಾದಕ್ಕೆ ಶರಣ ಮಾಡಿದ್ದಾರೆ. ಯಾರು ಮಲ್ಲಿಗ ಮಾದೇವಮ್ಮ. ಆವಾಗ ಗುರುವೇ ನೋಡಿದನಪ್ಪ ನಿನ್ನ ಭಕ್ತಿ ನಾನು ಮೆಚ್ಕೊಂಡೆ ಕಣ ಅರಳಯ್ಯ. ಸ್ವಾಮಿ ಇಲ್ಲಿದ್ದಲ್ಲ ಮಾಂಸ ನಾನು ಸುಳ್ಳು ಹೇಳ್ತಾ ಇಲ್ಲ ಅಂದ್ರಂತೆ. ಆಗ ನನ್ನ ಸ್ವಾಮಿ ಉರಿಯಾಸ್ತವನ್ನ ನಡೆದ ತಕ್ಷಣದಲ್ಲಿಯೇ ಮಲ್ಲಿಗ ಮಾದೇವನ ಮಾಂಸವೆಲ್ಲ ತರಾವರಿ ಪುಷ ಮಾಡಿದ್ದಾರೆ ಗುರುವು.
ಅರಳಯ್ಯ ತಕ್ಕಳಪ್ಪ ಮಾಯದಲ್ಲಿ ಚಮ್ಮಾಳಿಗೆ ನನ್ನ ತೇಳಿ ಮಾಯದಲ್ಲಿ ನನ್ನ ಸ್ವಾಮಿ ಅರಳನ ಕೈಲಿ ಆ ಚಮ್ಮಾಳಿಗೆ ವರಸಗಣ್ಣನಯ್ಯ ಎಲ್ಲಿ ಗೊತ್ತಿದ್ದಾರೆ ಮಾದೀಶ್ವರ ಕಂಬದ ಬೋಳಿ ತಿಂಬಕತ್ತಿದ್ದಾರೆ ಚಮ್ಮಾಳಿಗೆ ಇಲ್ಲ ಕಂಬದ ಬೋಳಿ ತಿಂಬಕ ತಂದು ಹುಟ್ಟಾರ ಕಲ್ಲಿ ಮ್ಯಾಲೆ ಚಮ್ಮಾಳಿಗೆ ಮುಡಿಸಿಬಿಟ್ಟು ಮಾಯದ ಅರಳಿನ ಕುಂಡ್ರಿಸಿಬಿಟ್ಟು ನನ್ನ ಸ್ವಾಮಿ ಬಂಕಾಪುರಿ ಬಣ್ಣದವರ ಮನೆಗೆ ಬಂದರು. ಇಲ್ಲಿ ನೋಡಿದ ಭಗವಂತ ಸಿಂಹಾಸನ ಕೂತಿ ಶ್ರವಣದವರೇ ಯಾವ ರೀತಿಯಾಗಿ ನೋಡಿ ಹೇಳ್ತಿದ್ದಾನೆ. ಏನಯ್ಯ ಮಾದಾರಿ ಚಮ್ಮಾಳಿಗೆ ಮಾಡ್ಕೊ ಬಂದಿಲ್ಲ ಅಂತ ಕೇಳಿದ್ರು. ಮಾಡಿನಿ ಸ್ವಾಮಿ ನಡಿಲಾ ಸುಟ್ಟದಂದ ಶುಕ್ರವಾರ ಚಮ್ಮಾಳಿಗೆನ ಮೆಟ್ಟಬೇಕು ಅಂತ ಹೇಳಿ ಆ ಬಂಕಾಪುರಿ ಶ್ರವಣೇಶ್ವರ ಅರಮನೆ ಸಿಂಹಾಸನದ ದಡ ಇಳಿದಿದ್ದಾನೆ. ಇಳಿದು ಬಂದ ಭಗವಂತ ನೋಡಿ ಸ್ವಾಮಿ ನೀವು ಚಮ್ಮಾಳಿಗೆ ಮೆಟ್ಟಬೇಕಾದರೆ ಸುಟ್ಟು ಶುಕ್ರವಾರ ಮಟ್ಟ ಮಧ್ಯಾಹ್ನ ಚಮ್ಮಾಳಿಗೆ ಮೆಟ್ಟಬೇಕು ಅಂತ ಹೇಳಿದ್ರಂತೆ. ಆಗ ಮತ್ತೊಂದು ಶಾರಿ ಯಾವಾಗ ಸಿಂಹಾಸನ ಮೇಲೆ ಕೂತುಕೊಂಡು ಆ ಬಂಕಾಪುರಿ ಶ್ರವಣೇಶ್ವರ ಅವನು ಗುಲಗುಲ ನಗ್ತ ಕೂತವನೇ ಶ್ರಾವಣಯ್ಯ ನೋಡಿ ನಮ್ಮ ಶಿವನ ನೆಗನಾಡುವಂತ ಕಾಲದಲ್ಲಿ ಈ ಕಡೆ ನನ್ನ ಸ್ವಾಮಿ ನಾನು ಚಮ್ಮಾಳಿಗೆ ಮೆಟ್ಟಿಗೆ ಮುಂಚೆ ಯಾವತ್ತು ವೈರಿಗಳನ್ನ ಎದೆಮೆಟ್ಟು ನಡಿಬೇಕು ದಬಾಕಬಾರದಂತ ಹೇಳಿ ನವಕಗಳನ್ನೆಲ್ಲ ಅಂಗ್ಲಾಚೆ ಮನಸ್ಕೊಂಡಿದ್ದನಂತೆ. ಯಾವಾಗ ಶನಿದೇವರು ಕಟ್ಟ ಕಡೆ ಒಳಗಿದ್ರಲ್ಲ ಈ ಶ್ರವಣದವರೆಗೆ ಪರಮಾತ್ಮ ಸ್ವಾಮಿಯವರ ಕೋರಿಷ್ಠ ವಿದ್ಯೇಟಿಗೆ ಆಗ ಶ್ರವಣರೇ ದೊಡ ಎಳೆದಿದ್ದಾನೆ ಸಿಂಹಾಸನವನ್ನ. ಆನೆ ಅಂಬಾರಿ ಮೇಲೆ ಕೂತುಕೊಂಡು ಎಲ್ಲ ಮಾರಿ ಮಷ್ಟ ಕರಕಂಡು ಆವಾಗಲಿಗೆ ಶ್ರವಣೇಶ್ವರ ಹುಟ್ಟಾರ ಕಲ್ಲಿಗೆ ಬಂದಿದ್ದಾನೆ ಗುರುವೇ. ಹುಟ್ಟಾರ ಕಲೆ ಮೇಲೆ ನಿಂತುಕೊಂಡು ಎಲ್ಲ ಮಾದಾರಿ ಚಮ್ಮಾಳಿಗೆ ಮೆಟ್ಟಬಹುದಾ ಅಂತ ಹೇಳಿದ್ರು. ಮೆಟ್ಟಬಹುದು ಸ್ವಾಮಿ. ವಿಷ್ಣು ಏನ್ ಮಹಾಪ್ರಭು ಸಕಲ ಚೆನ್ನಾಗದೇನಿಲ್ಲ ಚೆನ್ನಾಗದೆ ಮೆಟ್ಟಿ ಸ್ವಾಮಿ ಎಂದರು. ಬಲಗಾಲನ ಚಮ್ಮಾಳಿಗೆ ಮೆಟ್ಟಿದ್ದಾರೆ. ಎಡಗಾಲನ ಚಮ್ಮಾಳಿಗೆ ಮೆಟ್ಟುವಾಗ ನನ್ನ ಸ್ವಾಮಿ ಮಹಾದೇವ ಉರಿಯ ಹಸ್ತವಲ್ಲ ಹಿಡಿದು ನನ್ನ ಸ್ವಾಮಿ ಶ್ರವಣದೊರೆಯನ್ನ ಹುಟ್ಟಾರೆ ಕಲ್ಲ ಮ್ಯಾಲೆ ಅವರು ಸುಟ್ಟು ಬೂದಿ ಮಾಡವರೇ. ನೋಡಿ ನಮ್ಮ ಶಿವನ ಬಂಕಾಪುರಿ ಶ್ರವಣೇಶ್ವರ ಹುಟ್ಟುವಾರ ಕಲ್ಲಿ ಮೇಲೆ ಸುಟ್ಟು ಬೂದಿಯನ್ನು ಮಾಡಿದ್ದಾನೆ ಗುರುವೇ. ಆಗ ಬಂಕಾಪುರಿ ಶ್ರವಣೇಶ್ವರ ಭಗವಂತ ಕೊನೆ ಉಸಿರು ಹೋಗುವಾಗ ನನ್ನ ಸ್ವಾಮಿನ ಆಹಾರ ಕೇಳ್ಕೊಂಡಂತೆ. ಗುರುದೇವ ಇಂಥ ಮಾಯಿಕಾರ ನೀನು ಅಂತ ನನಗೆ ಗೊತ್ತಾಗಲಿಲ್ಲ. ನನ್ನ ಪ್ರಾಣ ಹೋಗುತ್ತಿದೆ ನನಗೆ ಆಹಾರ ಕೊಡನುವಾಗ ನೋಡಪ್ಪ ಶ್ರವಣೇಶ್ವರ ಈಗ ನಿನಗೆ ಆಹಾರ ಕೊಡೋದಿಲ್ಲ. ನಾಳೆ ಕಲಿಯುಗದಲ್ಲಿ ನನ್ನ ನರ ಮನಸ್ಸರು ನಾನು ನೆಲೆಗೊಂಡೊಂದು ಜಾಗ ಬತ್ತಿದ್ದಾರೆ. ಆಗ ಗೌರಿ ತಿಂಗಳಲ್ಲಿ ಬಂದು ನಿನಗೆ ಬಂಕಾಪುರಿ ಶ್ರವಣೇಶ್ವರನಿಗೆ ಬಂಡೆ ಮೇಲೆ ಬೆಂಕಿ ಹಾಕಿಬಿಟ್ಟು ಇದು ಹೊಲದ ರಾಗೇಶಿಟನ ಕಲಸು ಆ ಕಾದ ಕಲೆ ಮೇಲೆ ತಟ್ಟುಬಿಟ್ಟು ರೊಟ್ಟಿ ಪ್ರಮಾಣ ಗಡಿ ಹಾಕ್ತಾರೆ. ಆಗ ನಿನಗೆ ಆಹಾರವಾಗಲಿ ಅಂತ ಹೇಳಿ ನನ್ನ ಸ್ವಾಮಿ ಶ್ರಾವಣದವರೆಗೆ ಆಹಾರ ಕೊಟ್ಟುಬಿಟ್ಟು ಆ ಮಾರಿ ಮಷ್ಟರೆಲ್ಲ ಪರಮಾತ್ಮ ಆ ದೇವಮಾರ ಕೈಸರನ್ನೆಲ್ಲ ಬಿಡಿಸಿ ಅವರವರ ಊರಿಗೆ ಅವರ ಕಳಗುವಾಗ ಯಾರು ನನ್ನ ಸ್ವಾಮಿಯವರು ಶ್ರಾವಣ ಸುಟ್ಟು ಬೂದಿ ಮಾಡಂತ ಮಾಯದ ಭಸ್ಮ ಜೋಳಗ ಮಡಿಕೊಂಡ್ರು. ಆ ಅರಳಯ್ಯನನ್ನ ಶರಣನ ಭಕ್ತಿಗೆ ಮೆಚ್ಚಿ ಮನೆ ಕಳಗಬಿಟ್ಟು ಈ ಮಾರಿ ಮಷ್ಟರಿಗೆಲ್ಲ ಹೇಳರಂತೆ ಎಲ್ಲ ದೇವಮಾನರಿಗುವೆ ಒಂದು ತಿಂಗಳು ನಮಗೆ ಯಾವಾಗ ಪೂಜೆ ಬೇಕು ಅಂದ್ರು. ಮಾರಿರು ಮಷ್ಟರು ದುರ್ಗಿರು ಚವಡಿರು ಭೂಲೋಗಿರುವಂತ ದೇವಮಾನರೆಲ್ಲ ತಿಂಗಳಲ್ಲಿ ಪರಮಾತ್ಮ ಒಂದಿನ ಕಮ್ಮಿ ಆಗಿ ಇಷ್ಟು ದಿನ ವಾರಗಳಲ್ಲಿ ಆಯ್ತವಾರ ಸೋಮವಾರ ಮಂಗಳವಾರ ಬುಧವಾರ ಬೇಸ್ವಾರ ಗುರುವೇ ಶುಕ್ರವಾರ ಶನಿವಾರ ಈ ವಾರಗಳೆಲ್ಲ ನಮಗಾಗಲಪ್ಪ ತಿಂಗಳಿಗೆ ಒಂದಿನ ಕಮ್ಮಿ ಆಗಿ ನಮಗೆ ಬ್ಯಾಡ ಅಂದ್ರಂತೆ. ಯಾಕಪ್ಪ ಅಂತ ಹೇಳಿದ್ರು ತಿಂಗಳಿಗೆ ಒಂದಿನ ಕಮ್ಮಿ ಆಗಿ ಅಮಾವಾಸ್ಯೆ ಕತ್ಲೆ ಪೂಜೆ ನಮಗೆ ಬ್ಯಾಡ ಅಂದ್ರು. ಆಗ ನನ್ನ ಸ್ವಾಮಿ ಅಮಾವಾಸ್ಯೆ ಕತ್ಲೆ ಪೂಜೆ ನನಗೆ ಇರ್ಲಿ ಅಂತ ಹೇಳಿ ಆ ಶ್ರಾವಣಿನ ಸಂಹಾರ ಮಾಡಿ ದೇವಮಾನೆಲ್ಲ ಬಿಡುಗಡೆ ಮಾಡಿಸ್ಬಿಟ್ಟು ಬಂಕಾಪುರಿ ಪಟ್ಟಣ ಬಿಟ್ಟು ಸಾವಸಾರ ಬಿಡಲು ತಪಸ್ಸು ಮಾಡಿಕೊಂಡು 7 ಮಲೆ ಕೈಲಾಸಕ್ಕೆ ಬಂದು ಹೇಗುವ ಸ್ಥಳ ಅಂತ ಹೇಳಿ 7 ಬಾಯಿ ವನ್ನೂತದಲ್ಲಿ ಅವರು ಒಡೆದು ಹೊರಗವರೇ. ನೋಡಿ ನಮ್ಮ ಶಿವನ ಮಾಲಿಯಲ್ಲಿ ಮಾಯ್ಕಾರ ಬರುವ ಚಂದ್ರವ ಶಿವಾನದಯ್ಯ ನೋಡಿ ನಮ್ಮ ಶಿವನ
ಸ್ವಾಮಿ ಹೇಗವಾಸ್ತಳ ಅಂತೇಳಿ 7 ಮಲೆ ಕೈಲಾಸದಲ್ಲಿ 7 ಬಾಯವನಂತಲ್ಲಿ ಬಂದು ಹೊಡೆದು ಹೊರಗಿದ್ದಾರೆ ಮಹಾದೇವ. ಆದರೆ ಮಾನ್ಯರೇ, ಬಂಕಾಪುರ ಶ್ರವಣೇಶನ ಕಥವಾಗ ಇಲ್ಲಿಗೆ ಶುಭ ಮಂಗಳ ಮಾನ್ಯರೇ. ಶಿವಶರಣ ಭಕ್ತಿವಂತನಾದಂತ ಆ ಬಂಕಾಪುರ ಶ್ರವಣೇಶನ ಕಥವಾಗುತ್ತವೆ. ನನ್ನ ಸ್ವಾಮಿ ಮೈಕಾರ ಮಹಾದೇವನ ಕಥವಾಗುತ್ತವೆ. ನಾವು ನೀವೆಲ್ಲ ಸೇರಿ ಮಂಗಳವನ್ನು ಪಾಡೋಣ. ಮಂಗಳ ರಾತಿ ಬೆಳಗಿರೋ ಮಹಾದೇವನ ಮ್ಯಾಲೆ ಹೂವ ಚೆಲ್ಲಾಡಿ ಬಂದಿರ, ಮಹಾದೇವನ ಮ್ಯಾಲೆ ಚೆಲ್ಲಾಡಿ ಬಂದಿರ. ಮಂಗಳಾರತಿಯ ಬೆಳಗಿ ಮಹಾದೇವ ನೀನೆ ಗಂಗೆ ಮಂಗಳಾರತಿಯ ಬೆಳಗ್ಗೆ ಮಾದಪ್ಪ ನೀನೆ ಗಂಗೆ. ಮಂಗಳಾರತಿಯ ಬೆಳಗ್ಗೆ ಮಾದಪ್ಪ ನೀನೆ ಗಂಗೆ. ಲೋಕದ ದೊಡ್ಡವರು ನಮ್ಮ ಪರಮಾತ್ಮ ಪರಂಜ್ಯೋತಿ. ಮಂಗಳಾರತಿಯ ಎತ್ತಿರೋ ಮಹಾದೇವ ನಿಮಗೆ ಕಮಲ ಚೆಲ್ಲಾಡಿ ಬಂದಿರ. ನಾವೆಲ್ಲರೂ ಸೇರಿ ಮಂಗಳಾರತಿಯ ಎತ್ತಿರೋ ಮಹಾದೇವನ ಮ್ಯಾಲೆ ಕಮಲ ಚೆಲ್ಲಾಡಿ ಬಂದಿರ. ರಾಮ ಜಯ ನಮ ಪಾರ್ವತಿ ಪದಯಾರ ರಮ